ಹಾರ್ಟ್ ಅಟ್ಯಾಕು ಚಿಕ್ಕ ವಯಸ್ಸವ್ರಿಗೆ ಆಗೋದಂತೂ ಖಂಡಿತ. ನಾನು ಎಲ್ರಿಗೂ ಹೇಳೋದು 3S ಅಂತ ಹೇಳ್ತೀನಿ. ಒಂದು ಶುಗರು, ಸ್ಮೋಕಿಂಗ್ ಆ್ಯಂಡ್ ಸ್ಟ್ರೆಸ್. ನೀವು ದೀಸ್ 3 ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಕೊಲೆಸ್ಟ್ರಾಲ್ ಅನ್ನೋ ಒಂದೇನು ಅಂಶ ಏನಿದೆ ಅದಕ್ಕಿಂತ ಹೆಚ್ಚು ಪ್ರಾಬ್ಲಮ್ ಇದು 3. ಯಾಕೆ ಈಗ ಈ ಒಂದು 35 ಅಥವಾ 40 ಏಜಲ್ಲೇ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ? ಇದರ ಹಿಂದೆ ಇರುವಂಥ ರೀಸನ್ ಏನು ಅಂತ? 10 ಕಿಲೋಮೀಟರ್ ಎವ್ರಿಡೇ ಜಾಗ್ ಮಾಡ್ತೀನಿ ಹೇಳ್ತಾರೆ, ಫಿಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಬಟ್ ನೀವು ಅವ್ರಿಗೆ ಹಿಸ್ಟ್ರಿ ಕೇಳಿದ್ರೆ, ನೀಟಾಗಿ ಕೇಳಿದ್ರೆ, ಈಸ್ ಎ ಸ್ಮೋಕರ್, ಹೆವಿ ಸ್ಮೋಕರ್. ಇದೆಲ್ಲ ಹಾರ್ಟ್ ಫೇಲ್ಯೂರ್ ಅದೊಂಥರ ಸಿಂಡ್ರೋಮ್. ಅಂದರೆ ಇದು ದೊಡ್ಡ ಒಂದು ಅಂಬ್ರೆಲಾ. ಅದ್ರ ಕೆಳಗಡೆ ನಾನಾ ಕಾರಣಗಳಿರುತ್ತೆ. ಜೆನೆಟಿಕಲಿ ಹಾರ್ಟ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅವರಿಗೆ ಸಮಸ್ಯೆ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥನ ಸರ್? ಹೇಗೆ ಈ ಜನ 100 ಜನ ತೊಗೊಂಡು ದಾರಿಲಿ ಹೋಗೋರನ್ನ ಎಲ್ರಿಗೂ ಡಯಾಬಿಟಿಸ್ ಇರಲ್ಲ. 10 ಜನಕ್ಕೆ ಡಯಾಬಿಟಿಸ್ ಇರುತ್ತೆ, 90 ಮಂದಿಗೆ ಡಯಾಬಿಟಿಸ್ ಇರಲ್ಲ. ಎಲ್ರಿಗೂ ಯಾಕೆ BP ಇರಲ್ಲ? ಅದರಿಂದ ಮಾತ್ರ ಆನ್ಸರ್ ಇಲ್ಲ. ಅದೇ ಥರ ಯಾಕೆ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ? ನಮ್ಮ ಇಂಡಿಯಾದಲ್ಲಿ ಒಂದು ಕ್ಯಾಥ್ಲ್ಯಾಬು ಅಥವಾ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಎಷ್ಟೋ ಕಿಲೋಮೀಟರ್ಗಳ ಕಡೆ ಕರ್ಕೊಂಡು ಹೋಗಬೇಕು. ಒಂದ್ಸಗೆ ಏನಾದ್ರು ಹಾರ್ಟ್ ಡಿಸೀಸ್ ಇದೆಯಾ, ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಬೇರೆ ಏನು ಇಲ್ಲವೇ ಇಲ್ಲ ಅವ್ರಿಗೆ, ನಾರ್ಮಲ್ ಮಂದಿ ಏನಾದ್ರು ಅದೆಲ್ಲ ನೋಡ್ಕೊಂಡು ನಾವು ಅಡ್ಜಸ್ಟ್ ಮಾಡ್ತೀವಿ ಡೋಸೇಜ್. ಆಫ್ಟರ್ 30 ಇಯರ್ಸ್ ನನ್ನ ಪ್ರಕಾರ ಎಲ್ಲರೂ ಇಯರ್ಲಿ ಒಂದು ಚೆಕ್ ಮಾಡಿಸ್ಕೋಬೇಕು ಪ್ರೆಸೆಂಟ್ ಸಿಚುವೇಷನ್ನಲ್ಲಿ. ತುಪ್ಪಕ್ಕೆ ಆಮೇಲೆ ನಮ್ಮ ಒಂದು ಕಾರ್ಬೋಹೈಡ್ರೇಟ್ಸ್, ನಮ್ಮ ರೈಸ್ ಐಟಮ್ಸ್, ಕಾರ್ಬೋಹೈಡ್ರೇಟ್ಸ್ ಅಂತ ಏನಿದೆ ಅದು ಕಂಪೇರ್ ಮಾಡಿದ್ರೆ ತುಪ್ಪ ಅಷ್ಟೊಂದು ಕೆಟ್ಟದೇನಲ್ಲ ಹೇಳ್ಬೇಕಂದ್ರೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಈಗಂತೂ ಹೆಚ್ಚಾಗಿ ಜನ ತಲೆ ಕೆಡಿಸ್ಕೊಳ್ಳುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಅದು ಹೃದಯದ ಆರೋಗ್ಯ. ಯಾಕೆಂತ ಹೇಳಿದ್ರೆ ಯಂಗ್ ಏಜಲ್ಲೇ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಅದರಲ್ಲೂ ಕೂಡ 30-40 ವಯಸ್ಸಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ ಆಯಿತು, ಅವರು ಪ್ರಾಣವನ್ನೇ ಕಳ್ಕೊಂಡ್ರು ಅನ್ನುವಂಥ ಸುದ್ದಿಯನ್ನು ನಾವು ಹೆಚ್ಚಾಗಿ ಈಗ ಕೇಳ್ತಾ ಇದ್ದೀವಿ. ಹಾಗಿದ್ರೆ ನಾವು ನೋಡೋದಕ್ಕೆ ಫಿಟ್ ಆಗಿದ್ರೆ ನಮಗೆ ಆರೋಗ್ಯ ಸಮಸ್ಯೆ ಬರೋದಿಲ್ಲ, ಅದರಲ್ಲೂ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತ ಅರ್ಥನಾ? ಹಾರ್ಟ್ ಫೇಲ್ಯೂರ್ ಹಾಗೆಯೇ ಹಾರ್ಟ್ ಅಟ್ಯಾಕ್, ಇದರ ನಡುವೆ ಇರುವಂಥ ವ್ಯತ್ಯಾಸಗಳು ಯಾವುದೆಲ್ಲ? ನಾವು ಪ್ರತಿನಿತ್ಯ ಯಾವೆಲ್ಲ ಅಭ್ಯಾಸಗಳನ್ನು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಬೆಳೆಸ್ಕೋಬೇಕಾಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಯರಂಗನಾಥ್ ಎಂ, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಅಡಲ್ಟ್ ಆ್ಯಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗಲೂರು. ಇವರು ತಮ್ಮ 28 ವರ್ಷಗಳ ಕಾಲ ಸುದೀರ್ಘ ವೈದ್ಯಕೀಯ ಸೇವೆಗಾಗಿನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಸರ್, ಈಗ ಹಾರ್ಟ್ ಪ್ರಾಬ್ಲಮ್ ತುಂಬ ಜನರಿಗೆ ಹೆಚ್ಚು ಭಯ ಇರುವಂಥ ಒಂದು ಹೆಲ್ತ್ ಕಂಡೀಷನ್ ಅಂತ ಹೇಳಿದ್ರೆ ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅದರಲ್ಲೂ ಯಂಗ್ಸ್ಟರ್ಸಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ, ಸೆಲೆಬ್ರಿಟಿಗಳೆಲ್ಲ ಆಗಬೇಕಾದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಆದರೆ ಕಾಮನ್ ಮ್ಯಾನ್ಗಳಲ್ಲೂ ಕೂಡ ಆಗಿರುತ್ತೆ, ಬಟ್ ಅದು ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ ಅಂತ. ಯಾಕೆ ಈಗ ಈ ಒಂದು 35 ಅಥವಾ 40 ಏಜಲ್ಲೇ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ? ಇದರ ಹಿಂದೆ ಇರುವಂಥ ರೀಸನ್ ಏನು ಅಂತ? ಯಾಕಂದರೆ ತುಂಬ ಜನ ಹೇಳೋವಂಥದ್ದು, ಕೆಲವರು ಹೇಳ್ತಾರೆ ಕೋವಿಡ್ ವ್ಯಾಕ್ಸಿನಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹಾರ್ಟ್ ಫೇಲ್ಯೂರ್ ಆಗ್ತಾ ಇದೆ. ಕೆಲವರು ಹೇಳ್ತಾರೆ ಜಿಮ್ಮಿಗೆ ಹೋದರೆ ಆಗುತ್ತೆ, ಕೆಲವರು ಹೇಳ್ತಾರೆ ಕೊಲೆಸ್ಟ್ರಾಲಿಂದ ಆಗ್ತಾ ಇದೆ ಅಂತ. ಏನು ಎಕ್ಸಾಕ್ಟ್ ರೀಸನ್ ಏನಿರುತ್ತೆ ಸರ್ ಇದಕ್ಕೆ ಅಂತ? ಹಾರ್ಟ್ ಅಟ್ಯಾಕು ಚಿಕ್ಕ ವಯಸ್ಸವ್ರಿಗೆ ಆಗೋದಂತೂ ಖಂಡಿತ. ಮೊದಲಿಗೆ ಕಂಪೇರ್ ಮಾಡಿದ್ರೆ ನಾವು ಯಾವಾಗ ಟ್ರೈನಿಂಗ್, ನಮ್ಮ ಒಂದು ತರಬೇತಿ ಸಮಯಕ್ಕೂ ಈಗಲೂ ಕೂಡ ನಾವು ಅವಾಗ 30 ವರ್ಷದಿಂದ ನಾವು MD ಅಥವಾ DM ಮಾಡಬೇಕಂದ್ರೆ ಸಾಮಾನ್ಯವಾಗಿ ನಮ್ಮ ಆಸ್ಪತ್ರೆಗೆ ಬರ್ತಾ ಇದ್ದಿದ್ದು 50 ವರ್ಷ 60 ವರ್ಷದವರು ಮೇಲೆ ಬರ್ತಾ ಇದ್ದಿದ್ದು, ಅಡ್ಮಿಟ್ ಆಗ್ತಾಯಿದ್ರು. ನಾವು ಅವಾಗ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಅವಾಗ ಇಷ್ಟೊಂದೆಲ್ಲ ಆಂಜಿಯೋಪ್ಲಾಸ್ಟಿಗಳು, ಆಂಜಿಯೋಗ್ರಾಮ್ಗಳು ಇರಲಿಲ್ಲ ಖಂಡಿತ, ಬಟ್ ನೋಡ್ತಾ ಇದ್ವಿ. ಇವಾಗ ಕ್ರಮೇಣ 20 ವರ್ಷದಿಂದ ನೋಡಿಕೊಂಡ್ರೆ 50 ಇಯರ್ಸ್ ಆದಮೇಲೆ ಬರೋರು, ಇವಾಗ 35 ಇಯರ್ಸು 40 ಇಯರ್ಸು. ನೀವು ಹೇಳೋದು ಖಂಡಿತ ನಿಜ. ಅದು ಯಾಕೆ ಆಗ್ಬೋದು ಅಂತ ಕೂಲಂಕುಷವಾಗಿ ನಾವು ನೋಡಿಕೊಂಡ್ರೆ ಒತ್ತಡ, ಸ್ಟ್ರೆಸ್ ಎಲ್ರಿಗೂ ಸ್ಟ್ರೆಸ್ಸು. ಸೊ ಅದು ಮೇಯ್ನ್ ಇಂಪಾರ್ಟೆಂಟ್ ಫ್ಯಾಕ್ಟ್ರು ನನ್ನ ಅಭಿಪ್ರಾಯದಲ್ಲಿ. ಅಂದರೆ ನನ್ನ ಅಭಿಪ್ರಾಯ ಅಲ್ಲ, ಸೈಂಟಿಫಿಕ್ ಆಗೂ ಕೂಡ ಅದು ಆಲ್ಮೋಸ್ಟ್ ಪ್ರೂವ್ ಆಗಿದೆ. ನಾವು ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಹಾರ್ಟ್ ಡಿಸೀಸ್ಗೆ. ನಾನು ಎಲ್ರಿಗೂ ಹೇಳೋದು 3S ಅಂತ ಹೇಳ್ತೀನಿ. ಒಂದು ಶುಗರು, ಸ್ಮೋಕಿಂಗ್ ಆ್ಯಂಡ್ ಸ್ಟ್ರೆಸ್. ನೀವು ದೀಸ್ 3 ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್. ಅಂದರೆ ಸ್ಟ್ರೆಸ್ ಅಂದರೆ ಒತ್ತಡ, ಅಂದರೆ ನಮ್ಮ ಮಾನಸಿಕ ಒತ್ತಡ. ಶುಗರ್ ಅಂದರೆ ಡಯಾಬಿಟಿಸ್ ಇರೋರು. 3ನೇದು ಸ್ಮೋಕಿಂಗ್. ಸೊ ನಾವು ಹಾರ್ಟ್ ಅಟ್ಯಾಕಿಗೆ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂದರೆ ಇವು 3 ಬಿಟ್ಟರೆ ಬೇರೆದೇನಿದೆ? ಹೈಪರ್ ಟೆನ್ಷನ್ನು, ಕೊಲೆಸ್ಟ್ರಾಲು, ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂದರೆ ಹಾರ್ಟ್ ಅಟ್ಯಾಕು ಆಗಿರೋದು. ಇದೆಲ್ಲ ಬರೀ 5-6 ತುಂಬ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಗಳು. ಇವು 6-7 ನೀವು ಕಂಪೇರ್ ಮಾಡಿದ್ರೆ ಇವು 3S ಏನಿದೆಯಲ್ಲ, ಇವು 3 ಇದು ಬಹಳ ಒಂಥರ ತುಂಬ ಮುಖ್ಯವಾಗಿರೋದ್ರಿಂದ ಇದು ಮುಖ್ಯ ಕಾರಣ ಇದೆ. ಸೈಲೆಂಟ್ ಕಿಲ್ಲರ್ಸ್ ಇವು 3 ಜನ. ಅದು ಶುಗರ್, ಸ್ಮೋಕಿಂಗ್ ಆ್ಯಂಡ್ ಸ್ಟ್ರೆಸ್. ಸೊ ಯಂಗ್ ಪೀಪಲ್ ಏನು ಸ್ಮೋಕಿಂಗ್, ದಟ್ ಸ್ಮೋಕಿಂಗ್ ಏನಾಗ್ತಾ ಇದೆ, ನಮ್ಮ ಜನ್ರೇಷನ್
ಹೌದು. ಜೂನಿಯರ್ ಜನ್ರೇಷನ್ ಯಂಗರ್ ಜನ್ರೇಷನ್ ಇದು ಮೋರ್ ಇಂಟು ಸ್ಮೋಕಿಂಗ್, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಅದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದೆಯೋ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇದೆಯೋ ನಮಗೆ ಅಂಕಿಅಂಶಗಳು ಇಲ್ಲ, ತೊಗೊಳೋದು ಕಷ್ಟ ಆಗುತ್ತೆ. ಡೆಫಿನೆಟ್ಲಿ ಸ್ಮೋಕಿಂಗ್ ಈವನ್ ಸ್ಕೂಲಲ್ಲೂ ಐ ಮೀನ್ 18 years 20 yearsಲ್ಲೂ ಸ್ಮೋಕಿಂಗ್ ಸ್ಟಾರ್ಟ್ ಆಗಿದೆ ಇವಾಗ. ಅವಾಗಲೂ ಇತ್ತು, ಈಗ ಜಾಸ್ತಿ ಇರ್ಬೋದು. ಈಗ ಒಂದು ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್ ಇನ್ಕ್ರೀಸಿಂಗ್, ಅದು ಕೂಡ ಪ್ರೂವ್ ಆಗ್ತಾ ಇದೆ. ಅರ್ಲಿ ಡಯಾಬಿಟಿಸ್ ಟೈಪ್ 1 ಅಲ್ಲ, ಟೈಪ್ 2 ಡಯಾಬಿಟಿಸ್. ಹೌದು, ಲೈಫ್ ಸ್ಟೈಲಿಂದ ಇರ್ಬೋದು, ಟೈಪ್ 2 ಇಂದ ಇರ್ಬೋದು, ಅಥವಾ ನಮ್ಮ ಫುಡ್, ನಮ್ಮದು ಟೈಪ್ ಆಫ್ ಫುಡ್ ವಾಟ್ ವಿ ಆರ್ ಟೇಕಿಂಗ್, ಅದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅದೊಂದು ಏನಾದ್ರು ಪ್ಲೇ ಆಗಿರ್ಬೋದು, ಗೊತ್ತಿಲ್ಲ. ಇವಾಗ ನಾವು 22 ವರ್ಷದಲ್ಲಿ ನಮ್ಮ ಹಳೆ ಕಾಲದಲ್ಲಿ ಆಗಿದೆ, ಅವರಿಗೆ ಟೈಪ್ 1 ಡಯಾಬಿಟಿಸ್ ಇದೆ. ಸರಿಯಾಗಿ ನೋಡಿದ್ರೆ ನಾವು ಡಯಾಬಿಟಿಸ್ ಹತ್ರ ಕಳಿಸಿದ್ರೆ, ಇಲ್ಲ ಸರ್ ಅದು ಟೈಪ್ 1 ಡಯಾಬಿಟಿಸ್ ಅಲ್ಲ, ಇದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ, ಸೊ ಅದು ಟೈಪ್ 2 ಡಯಾಬಿಟಿಸ್. ಮೂರನೇದು ಸ್ಮೋಕಿಂಗ್ ಆಯಿತು, ಶುಗರ್ ಆಯಿತು, ಡಯಾಬಿಟಿಸ್ ಆಯಿತು. ಮೂರನೇದು ಸ್ಟ್ರೆಸ್. ಎವ್ರಿಬಡಿ ವಾಂಟ್ಸ್ ಟು ರನ್ ನೌ. ಎವ್ರಿಬಡಿ ವಾಂಟ್ಸ್ ಟು ರನ್ ಇನ್ ದಿಸ್ ವರ್ಲ್ಡ್. ಸೊ ವಾಂಟ್ಸ್ ಟು ಐದರ್ ದಿ ಕೆರಿಯರಲ್ಲಿ ಅಥವಾ ಪರ್ಸ್ನಲ್ ಲೈಫಲ್ಲಿ ಲಾಟ್ ಆಫ್ ಸ್ಟ್ರೆಸ್ ಇದೆ. ಸೊ ಇವರು ಯಾರಿಗೆ ಜಾಸ್ತಿ ಇದೆ, ಇವರು ಬರ್ತಾ 50 ವರ್ಷ 60 ವರ್ಷದಿದ್ದವರು ಬೆಳೀತಾ ಕಡಿಮೆ ಆಗ್ತಾ ಇದೆ. ಸೊ ದೀಸ್ 3 ಆರ್ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಇವಾಗ ಹಾರ್ಟ್ ಡಿಸೀಸಲ್ಲಿ. ಆದ್ದರಿಂದ ಈಗ ಶುಗರ್ ಜಾಸ್ತಿ ಆಗ್ತಾ ಇದೆಯೋ, ಸ್ಮೋಕಿಂಗ್ ಇನ್ಸಿಡೆನ್ಸ್ ಜಾಸ್ತಿ ಇದೆಯೋ, ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟ್ರೆಸ್ ಅನ್ನೋ ಒಂದು ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಇದೆಯೋ, ಇನ್ಸಿಡೆನ್ಸ್ ಕೂಡ ಜಾಸ್ತಿ ಆಗೋಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇವಾಗ ಮೊದಲೆಲ್ಲ ನಮಗೆ ಗಾಬರಿ ಆಗ್ತಿತ್ತು, 40 ವರ್ಷ 45 ವರ್ಷ ಹಾರ್ಟ್ ಅಟ್ಯಾಕ್ ಆಗಿ ಬಂದ್ರೇನು. ಇವಾಗ ಅದು ಇಟ್ ಈಸ್ ನೋ ಮೋರ್ ಎ ಐ ಥಿಂಕ್ ವಾಟ್ ಎವರ್ ಸರ್ಪ್ರೈಸ್. ಇಟ್ ಇಸ್ ಬಿಕಮ್ ವೆರಿ ಕಾಮನ್ ನಾವು. ಹೌದು, ಯಾರಾದರೂ ಒಬ್ಬರು 45 ವರ್ಷ 50 ವರ್ಷದವ್ರು ಇವಾಗ ನ್ಯೂಸಲ್ಲಿ ಪೇಪರಲ್ಲಿ ಬಂದರೆ, ಮೊದಲೆಲ್ಲ 47 ವರ್ಷದವ್ರಿಗೆ ನಾವು ಹೃದಯಾಘಾತ ಆಯ್ತು ಅಂತ ಅಂದರೆ ಇಟ್ ಈಸ್ ಟು ಬಿ ಎ ನ್ಯೂಸ್ ಒನ್ಸ್ ಅಪಾನ್ ಎ ಟೈಮ್. ಇಲ್ಲ, ಇವಾಗ ಇಟ್ ಇಸ್ ವೆರಿ ಕಾಮನ್ ಅಂತ ಆಗ್ಬಿಟ್ಟಿದೆ. ಹೌದು, ನಮ್ಮ ಬೆಂಗಳೂರಲ್ಲೇ ಆದರೆ ಬಹುಶಃ ಎಷ್ಟೊಂದು 100 ಸೆಂಟರ್ಸ್ ಇದೆ, ಕಾರ್ಡಿಯಾಕ್ ಸೆಂಟರ್ಸ್ ಅಂದರೆ ಕ್ಯಾತ್ ಲ್ಯಾಬ್ ಇರ್ತಕ್ಕಂಥ ಸೆಂಟರ್ಸು. ನನ್ನ ಅಭಿಪ್ರಾಯದಲ್ಲಿ ಬಿಟ್ವೀನ್ 40 to 50 years ಆಫ್ ಏಜಲ್ಲಿ ಅಥವಾ 30 to 50 years ಆಫ್ ಏಜಲ್ಲಿ ಪ್ರತಿ ದಿವಸಕ್ಕೆ ನಾನು ಕೇಳಿದ್ರೆ ಎಷ್ಟು ಜನ ಅಡ್ಮಿಟ್ ಆಗ್ತಾರೋ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕಿಂದ, ಹೃದಯಾಘಾತದಿಂದ. ನಾಟ್ ಲೆಸ್ ದೆನ್ 100 or 150. ಅದು ಸ್ಮಾಲ್ ನಂಬರ್ ಅಲ್ಲ ಈ ಪಾಪ್ಯುಲೇಷನ್ಗೆ. ಇಟ್ ಇಸ್ ಎ ಸ್ಮಾಲ್ ನಂಬರ್, ಬಟ್ ಅದು ಅನ್ಡಾಕ್ಯುಮೆಂಟೆಡೇ ಎಷ್ಟಿರುತ್ತೋ ಗೊತ್ತಿಲ್ಲ ನನಗೆ. ಸೋ ದೀಸ್ ಆರ್ ದಿ ಸಮ್ ಆಫ್ ದಿ ರೀಸನ್ಸ್ ವಿಚ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ ಇನ್ ಯಂಗರ್ ಪೀಪಲ್. ದಿಸ್ ಕುಡ್ ಬಿ ಲಾಟ್ ಆಫ್ ಫ್ಯಾಕ್ಟರ್ಸ್. ಓಕೆ, ಸೊ ಕೊಲೆಸ್ಟ್ರಾಲ್ ಅನ್ನೋ ಒಂದು ಏನು ಅಂಶ ಏನಿದೆ, ಅದಕ್ಕಿಂತ ಹೆಚ್ಚು ಪ್ರಾಬ್ಲಮ್ ಇದು 3. ಒತ್ತಡ, ರಕ್ತದ ಒತ್ತಡ, ಸ್ಮೋಕಿಂಗ್, ಡಯಾಬಿಟಿಸ್. ಹೌದು, 3S: ಶುಗರ್, ಸ್ಟ್ರೆಸ್ ಅಂಡ್ ಸ್ಮೋಕಿಂಗ್. ಅದು 4ನೇ ಸೇರಿಸ್ಬೋದು ಅಂದರೆ ಯಾರಾದರೂ ಸೆಡೆಂಟರಿ ಲೈಫ್. ಸೊ ವರ್ಕ್ ಫ್ರಮ್ ಹೋಮ್, ಪೋಸ್ಟ್ ಕೋವಿಡಲ್ಲಿ ಏನಾಗಿದೆ, ವರ್ಕ್ ಫ್ರಮ್ ಹೋಮ್, ನೋ ಎಕ್ಸರ್ಸೈಸ್, ನಥಿಂಗ್. ಹೌದು. ಸೊ ದಟ್ ಯು ಕ್ಯಾನ್ ಆ್ಯಡ್ ಅನದರ್ 4S: ಬಿಕಮಿಂಗ್ ಒಬೇಸ್, ಓವರ್ ವೆಯ್ಟ್, ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್ ಮೋರ್, ಇನ್ಸಿಡೆನ್ಸ್ ಆಫ್ ಅದರಲ್ಲಿ ಅವರಿಗೆ ಬಹುಶಃ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಸೊ ಯು ಕ್ಯಾನ್ ಆ್ಯಡ್ ಅನದರ್ 4. ದಟ್ ವಿಲ್ ಲೀಡ್ ಟು ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ವಿಲ್ ಇನ್ಕ್ರೀಸ್, ಹೈಪರ್ಟೆನ್ಷನ್ ವಿಲ್ ಕಮ್, ಆ ಥರ. ಸೊ ಇಸ್ ಆಲ್ ಇಂಟರ್ಲಿಂಕ್ಡ್ ಇವೆಲ್ಲ. ಓಕೆ, ಆದರೆ ಕೆಲವರು ನೋಡೋದಕ್ಕೆ ಫಿಟ್ ಆಗಿರ್ತಾರೆ, ನೋಡೋದಕ್ಕಂದ್ರೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಅನ್ಸ್ಬಿಡುತ್ತೆ, ಫಿಟ್ ಆಗಿರ್ತಾರೆ. ಆದರೆ ಆಗಿದ್ರೂ ಕೂಡ ಅವರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳೋದನ್ನು ಕೇಳಿರ್ತೀವಿ. ಬಹುಶಃ ಅವರಲ್ಲಿ ಒತ್ತಡ ಇರಬಹುದೇನೋ, ಆ ಥರ ಯೋಚನೆ ಮಾಡಬೇಕು. ಹೊರಗಡೆಯಿಂದ ನಾವು ಏನು ನೋಡ್ತೀವಿ, ದಟ್ ಈಸ್ ನಾಟ್ ಎವ್ರಿಥಿಂಗ್. ಅದು ಬಾಹ್ಯ ಒಂದು, ಅದು ನಾವು ಕೊಂಡ್ಕೊಂಡ್ರೆ ನಾವೆಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಏನಿದೆ, ಯಾವ ಒತ್ತಡ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಹೌದು. ಓಕೆ, ಇಟ್ ಈಸ್ ಬೆಟರ್ ಟು ವೆಂಟ್ ಔಟ್ ಸಮ್ ಟೈಮ್. ನಿಮಗೆ ಸ್ವಲ್ಪ ತೊಂದರೆ ಇದ್ದರೆ ನಿಮಗೆ ವೆಂಟ್ ಔಟ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಒಳ್ಳೇದು. ಹೊರಗಡೆ ಚೆನ್ನಾಗಿದೆ, ಅವಳಿಗೆ ಯಾವ ಒತ್ತಡ ನಮಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನೀವು ಅದನ್ನು ಕೇಳಿದಾಗ ಗೊತ್ತಾಗುತ್ತೆ ನಮಗೆ. ಫಿಟ್ ಆಗಿರ್ತಾರೆ, ಈಸ್ ವೆರಿ ಫಿಟ್. ಓಕೆ, ನಾನು 10 ಕಿಲೋಮೀಟರ್ ಎವ್ರಿ ಡೇ ಜಾಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಹೇಳ್ತಾರೆ, ಫಿಟ್ ಆಗಿದೆ ಅಂತ ಹೇಳ್ತಾರೆ. ಬಟ್ ನೀವು ಅವ್ರಿಗೆ ಹಿಸ್ಟ್ರಿ ಕೇಳಿದ್ರೆ, ನೀಟಾಗಿ ಕೇಳಿದ್ರೆ, ಈಸ್ ಎ ಸ್ಮೋಕರ್, ಹೆವಿ ಸ್ಮೋಕರ್, ಗೊತ್ತಾಯ್ತಲ್ಲ. ನೋಡಿದ್ರೆ ಆಲ್ರೆಡಿ ಅಟ್ ದಿ ಏಜ್ ಆಫ್ 35 or 60 ಈಸ್ ಆಲ್ರೆಡಿ CEO or CFO ಆಫ್ ಸಮ್ ಕಂಪನಿ. ಅವ್ರ ಒತ್ತಡ ಇರುತ್ತೆ. ಈಸ್ ಎ ವೈಸ್ ಪ್ರೆಸಿಡೆಂಟ್ ಆಫ್ ಸಮ್ ಬಿಗ್ ಕಂಪನಿ ಹೆಡಿಂಗ್ ದಿ ಮಾರ್ಕೆಟಿಂಗ್ ಡಿವಿಷನ್. ಸೊ ಒತ್ತಡ ಇತ್ತು, ಬಟ್ ನೋಡೋದಕ್ಕೆ ಚೆನ್ನಾಗಿರ್ತಾರೆ, ಫಿಟ್ ಆಗಿರ್ತಾರೆ. ಸೊ ಇಟ್ಸ್ ಆಲ್ ಸಮ್ ಆಫ್ ದಿ ಥಿಂಗ್ಸ್ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ನಾವು ಬಾಹ್ಯವಾಗಿ ನೋಡೋದಕ್ಕೆ ಫಿಟ್ ಆಗಿದ್ದೀವಿ ಅಥವಾ ಯಂಗ ಕಾಣಿಸ್ತಿದೀವಿ ಅಂದ ಮಾತ್ರಕ್ಕೆ ನಮ್ಮ ಒಳಗಡೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಸ್ಟ್ರೆಸ್ ಇದ್ದೇ ಇರುತ್ತೆ. ಕೆಲವೊಂದ್ಸತಿ ಸಮಸ್ಯೆಗಳನ್ನ ಯಾರ ಜೊತೆನೂ ಹಂಚ್ಕೊಳ್ಳೋದಕ್ಕೆ ಆಗದೆ ಇರೋ ತರದ್ದು ಕಂಡೀಷನ್ ಅಲ್ಲೂ ಕೂಡ ಇರ್ತಾರೆ. ಕೆರಿಯರ್ ಬಿಲ್ಡ್ ಮಾಡಬೇಕು ಅನ್ನೋದೊಂದಿರುತ್ತೆ. ಸೊ ಈ ತರ ಸ್ಟ್ರೆಸ್ ಕೂಡ ಹಾರ್ಟ್ ಮೇಲೆ ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ. ಡಾಕ್ಟರ್, ಇವಾಗ್ಲೂ ಕೂಡ ಕೆಲವರು ಹಾರ್ಟ್ ಅಟ್ಯಾಕ್ ಇನ್ಸಿಡೆಂಟ್ಗಳು ಬಂದಾಗ ಕೋವಿಡ್ ವ್ಯಾಕ್ಸಿನ್ ಇಂದ ಆಯಿತು ಅಂತ ಹೇಳ್ತಾರೆ. ಏನು ಹೇಳ್ತೀರಾ ನೀವು? ಇಲ್ಲ, ಇದ್ರ ಬಗ್ಗೆ ನಾನು ಖಂಡಿತ ರೆಫ್ಯೂಟ್ ಮಾಡ್ತೀನಿ. ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾನು. ಸೊ ಇಟ್ ಈಸ್ ಎ ತಪ್ಪು ಮಾಹಿತಿ ಅದು. ಸೊ ಯಾವ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಇದುವರೆಗೂ ಕೋವಿಡ್ ವ್ಯಾಕ್ಸಿನಿಂದ ಆಗ್ತಾ ಇದೆ ಅಂತ. ದಟ್ ಈಸ್ ಒನ್ ಸ್ಟ್ರೈ ಇನ್ಸಿಡೆನ್ಸ್ ಅಷ್ಟೇ. ಸೊ ಆ ಥರ
ಅನ್ಸೇ ಇಲ್ಲ ನಮಗೆ. ಸೊ ಸೈಂಟಿಫಿಕಲಿ ಏನು ಆ ಥರ ಪ್ರೂವ್ ಆಗಿಲ್ಲ. ಸೊ ಆ ಥರ ಅಂದ್ಕೊಳ್ಳುವಂಥದ್ದು ತಪ್ಪು ಅಂತ. ಖಂಡಿತ ತಪ್ಪು. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಇದರ ನಡುವೆ ಇರುವಂಥ ಡಿಫ್ರೆನ್ಸ್ ಏನು ಅಂತ? ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ ಅಂದರೆ ಒಂದು ರಕ್ತನಾಳದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಡನ್ನಾಗಿ ಕಟ್ ಆಫ್ ಆದಾಗ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ರಕ್ತನಾಳದಲ್ಲಿ ಒಂದು ರಕ್ತ ಹೆಪ್ಪುಗಟ್ಟಿ ಆ ಒಂದು ರಕ್ತನಾಳದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಮಿಡಿಯೇಟ್ ಕಟ್ ಆಫ್ ಆದಾಗ ಅಥವಾ ನಿಂತು ಹೋದಾಗ ಅದಕ್ಕೆ ಹಾರ್ಟ್ ಅಟ್ಯಾಕ್. ಅಂದರೆ ಆ ಒಂದು ಏರಿಯಾ ಬ್ಲಡ್ ಸಪ್ಲೈ ಇಲ್ಲದೇ ನಿರ್ಜೀವ ಆಗುತ್ತೆ ಆ ಒಂದು ಏರಿಯಾ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಹಾರ್ಟ್ ಫೇಲ್ಯೂರ್ ಅಂದರೆ ಇದೇ ಒಂದು ರಕ್ತನಾಳ ಬ್ಲಾಕ್ ಆಗಿ ಹಾರ್ಟ್ ವೀಕ್ ಆದಾಗ ಅದು ಹಾರ್ಟ್ ಫೇಲ್ಯೂರ್ಗೆ ಹೋಗುತ್ತೆ. ಬಟ್ ಹಾರ್ಟ್ ಫೇಲ್ಯೂರ್ಗೆ ನಾನಾ ಕಾರಣಗಳಿರುತ್ತೆ. ಒಂದು ಹಾರ್ಟ್ ಅಟ್ಯಾಕ್ ಇಟ್ ಸೆಲ್ಫ್ ಒಂದು ರೀಸನ್ ಇರುತ್ತೆ, ಅದಲ್ದೇ ಯಾವುದೇ ಒಂದು ಡಯಾಬಿಟಿಸ್ ಇರೋರಿಗೆ ಹಾರ್ಟ್ ವೀಕ್ ಆಗಿರುತ್ತೆ. ವೈರಲ್ ಇನ್ಫೆಕ್ಷನ್ ಆಗಿ ಒಂದು ಮಯೋಕಾರ್ಡೈಟಿಸ್ ಅಂತ ಹೇಳ್ತೀವಿ, ಅವ್ರಿಗೆ ಹಾರ್ಟ್ ವೀಕ್ ಆಗಿರುತ್ತೆ. ಹೈಪರ್ ಟೆನ್ಷನ್ ಅನ್ಟ್ರೀಟೆಡ್, ತುಂಬ ದಿವಸ ಹೈಪರ್ ಟೆನ್ಷನ್ ಇರುತ್ತೆ, ಟ್ರೀಟೇ ಮಾಡಿರಲ್ಲ, ಅವ್ರಿಗೆ ಹಾರ್ಟ್ ವೀಕ್ ಆಗಿರುತ್ತೆ. ವ್ಯಾಲ್ಯುಲಾರ್ ಪ್ರಾಬ್ಲಮ್ಸ್ ಇರುತ್ತೆ, ಎದೆ ಕವಾಟುಗಳ ಪ್ರಾಬ್ಲಮ್ ಇದ್ದು ಹಾರ್ಟ್ ವ್ಯಾಲ್ಯುಗಳು ಲೀಕೇಜ್ ಆಗ್ತಾ ಇರುತ್ತೆ, ಅವ್ರಿಗೆ ಹಾರ್ಟ್ ವೀಕ್ ಆಗಿರುತ್ತೆ. ಇದೆಲ್ಲ ಹಾರ್ಟ್ ಫೇಲ್ಯೂರ್ ಈಸ್ ಅದೊಂಥರ ಸಿಂಡ್ರೋಮ್. ಅಂದರೆ ಇದು ದೊಡ್ಡ ಒಂದು ಅಂಬ್ರೆಲ್ಲ, ಅದು ಅದ್ರ ಕೆಳಗಡೆ ನಾನಾ ಕಾರಣಗಳಿರುತ್ತೆ. ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತ, ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಆ ಒಂದು ಕೆಲವು ಏರಿಯಾನ ನಿರ್ಜೀವ ಮಾಡುವಂತಕ್ಕಂಥ ಒಂದು ಕ್ರಿಯೆಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಹೌದು, ರಕ್ತನಾಳದ ಬ್ಲಾಕ್. ಸೊ ಈಗ ಕೆಲವರು ಹೇಳ್ತಾರೆ ಗೋಲ್ಡನ್ ಅವರ್ ಇರುತ್ತೆ ಇದಕ್ಕೆ ಅಂತ. ಸೊ ಹಾರ್ಟ್ ಅಟ್ಯಾಕ್ಗೆ ಎಷ್ಟು ಟೈಮ್ ಇರುತ್ತೆ, ಹಾರ್ಟ್ ಫೇಲ್ಯೂರ್ಗೆ ಎಷ್ಟು ಟೈಮ್ ಇರುತ್ತೆ? ಹಾರ್ಟ್ ಫೇಲ್ಯೂರ್ ಅಂತ ಒಂದು ತುಂಬ ದಿವಸ ಆಗುತ್ತೆ. ಹಾರ್ಟ್ ಫೇಲ್ಯೂರ್ ಆಗಬೇಕಂದ್ರೆ ತುಂಬ ದಿನ ಬೇಕು ಹಾರ್ಟ್ ವೀಕ್ ಆಗೋದಕ್ಕೆ. ಸಾಮಾನ್ಯವಾಗಿ ಹಾರ್ಟ್ ಫಂಕ್ಷನ್ ನಾವು ನಮ್ಮ ಒಂದು ಟರ್ಮಿನಾಲಜಿಯಲ್ಲಿ 60 to 70% ಆಫ್ ದಿ ಹಾರ್ಟ್ ಮಸಲ್ ಫಂಕ್ಷನ್ಗೆ ನಾರ್ಮಲ್ ಅಂತೀವಿ. ಅದು ಯಾವಾಗ 45% ಕೆಳಗಡೆ ಇಳಿಯಿತ್ತೋ ಅವಾಗ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ನಾವು. ಅವ್ರಿಗೆ ಎಲ್ಲರಿಗೂ ಸಿಂಪ್ಟಮ್ಸ್ ಬರಲ್ಲ. ಕಾಮನ್ನ ಸಿಂಪ್ಟಮ್ಸ್ ಬರೋದು ಅವ್ರಿಗೆ ಬ್ರೀತಿಂಗ್ ಡಿಫಿಕಲ್ಟಿ, ಕಾಫ್ ಬರುತ್ತೆ, ಕಾಲ್ ಸ್ವೆಲ್ಲಿಂಗ್ ಆಗುತ್ತೆ, ಅದೆಲ್ಲ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಫೇಲ್ಯೂರ್. ಸೊ ಇದು ಹಾರ್ಟ್ ಅಟ್ಯಾಕಲ್ಲಿ ಗೋಲ್ಡನ್ ಅವರ್ ಅಂದರೆ ವಿತಿನ್ 4 hours ನಾವೇನಾದರೂ ಟ್ರೀಟ್ಮೆಂಟ್ ಕೊಟ್ಟರೆ, ಅದು ವೆಸಲ್ ಒಂದು ಬ್ಲಾಕ್ ಆಗಿರುತ್ತೆ, ಅದು ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಮಾಡ್ಬೋದು. ಒಂದು ಹಾರ್ಟ್ ಫಂಕ್ಷನ್ನ ಕಂಪ್ಲೀಟ್ ನಾರ್ಮಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ರೀಸನಬಲ್ ಫಂಕ್ಷನ್ಗೆ ತರ್ಬೋದು. ವಿತಿನ್ 2 hours ಬಂದರೆ ಕಂಪ್ಲೀಟ್ಲಿ ನಾರ್ಮಲ್ ಮಾಡ್ಬಿಡ್ಬೋದು ಆಲ್ಮೋಸ್ಟ್ 99% ಆಫ್ ದಿ ಪೀಪಲ್ಗೆ. ದಟ್ಸ್ ಎ ಗೋಲ್ಡನ್ ಅವರ್. ಹಾಸ್ಪಿಟಲ್ಗೆ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಟೈಮಲ್ಲಿ. ಗ್ಯಾಸ್ಟ್ರೈಟಿಸ್ ಅಂತ ಯಾವತ್ತೂ ಅವ್ರು ಭಾವಿಸಬಾರ್ದು. ಗ್ಯಾಸ್ಟ್ರೈಟಿಸ್ ಇದ್ರೆ ಒಳ್ಳೇದದು, ಆದರೆ ಅವರು ಸಿಂಪ್ಟಮ್ಸ್ನ ಸುಮಾರು ಜನ ಹಿಂಗೆ ಮಿಸ್ಟೇಕ್ ಮಾಡ್ಕೊತಾರಂತ ಅಂದರೆ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಂದ್ಬಿಟ್ಟು ಒಂದು ರ್ಯಾಂಟ್ಯಾಕೋ ಅಥವಾ ಪ್ಯಾಂಟಸಿಡ್ ಆ ಥರ ಒಂದು ಮೆಡಿಸಿನ್ ತೊಗೊಂಡು ಸುಮ್ಮನೆ ಇರ್ತಾರೆ. ಓಕೆ, ಹಾಗಿದ್ರೆ ಡಾಕ್ಟರ್ ಈಗ ಹಾರ್ಟ್ ಅಟ್ಯಾಕ್ ಇಂದ ಬರುವಂತಹ ಎದೆ ನೋವು, ಗ್ಯಾಸ್ಟ್ರಿಕ್ ಎದೆ ನೋವು ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ, ಸಾಧ್ಯ ಕೆಲವು ಸರಿ ಆಗುತ್ತೆ. ಅಂದರೆ ಎದೆ ಉರಿ ಇರುತ್ತೆ, ವಾಮಿಟಿಂಗ್ ಬರೋ ಸೆನ್ಸೇಷನ್ ಇರುತ್ತೆ, ವಾಮಿಟಿಂಗ್ ಆಗುತ್ತೆ, ಎದೆ ಕೆಳಗಡೆ ಇರುತ್ತೆ ಹೊಟ್ಟೆ, ಇದು ಎದೆ ಗ್ಯಾಸ್ಟ್ರೈಟಿಸ್ ಡಿಸ್ಕಂಫರ್ಟು, ಹೊಟ್ಟೆ ನೋವು ಇರುತ್ತೆ, ಇದು ಗ್ಯಾಸ್ಟ್ರೈಟಿಸ್ ಇರ್ಬೋದು. ಬಟ್ ಅದೇ ಸಿಂಪ್ಟಮು ಹಾರ್ಟಿಂದನೂ ಬರುತ್ತೆ ಕೆಲವು ಸಲ. ಹಾರ್ಟ್ ಅಟ್ಯಾಕ್ ಅಲ್ಲೂ ಎದೆ ಉರಿ ಬರುತ್ತೆ, ಎದೆ ಉರಿ ಬರುತ್ತೆ. ಹಾರ್ಟ್ ಅಟ್ಯಾಕಲ್ಲೇ ಎದೆ ಉರಿ ಬರುತ್ತೆ, ಎದೆ ನೋವು ಬರುತ್ತೆ, ಎದೆ ಉರಿ ಬರುತ್ತೆ, ಅದರಲ್ಲೂ ವಾಮಿಟಿಂಗ್ ಆಗ್ಬೋದು, ಅದರಲ್ಲೂ ಸ್ವೆಟಿಂಗ್ ಆಗುತ್ತೆ, ಎಲ್ಲ ಇರುತ್ತೆ. ಕ್ಯಾನ್ ಬಿ ಇಂಟರ್ಚೇಂಜಬಲ್, ಗೊತ್ತಾಯ್ತಲ್ಲ. ಆದ್ದರಿಂದ ಗ್ಯಾಸ್ಟ್ರೈಟಿಸ್ ಆದರೂ ಕೂಡ ಅಂತ ಅಂದ್ಕೊಂಡ್ರು ಕೂಡ ಅವರು ಡಾಕ್ಟರ್ ಹತ್ರ ಒಂದು ಸಲಹೆ ತೊಗೊಂಡು ಒಂದು ECG ನಾದರೂ ಮಾಡಲೇಬೇಕು ಅವರು. ಈಗಂತೂ ECG ಮಾಡಬೇಕು. ECG ನಾರ್ಮಲ್ ಆಗಿದ್ದರೂ ಪರವಾಗಿಲ್ಲ, ಇನ್ನು ಕೆಲವು ಟೆಸ್ಟ್ಗಳಿದೆ ಇವಾಗ. ಅಂದರೆ ಟ್ರೋಪೋನಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ, ಅದು ಮಿಸ್ ಮಾಡಲ್ಲ. ಅದು ಹಾರ್ಟ್ ಅಟ್ಯಾಕ್ನು ಸಣ್ಣ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಅದು ಅರ್ಲಿ ಸ್ಟೇಜಲ್ಲಿ ಪಿಕಪ್ ಮಾಡಿಬಿಡುತ್ತೆ. ಹೌದು. ಓಕೆ, ಈಗ ಎಕೋ ಟ್ರೆಡ್ಮಿಲ್ ಎಲ್ಲ ಟೆಸ್ಟ್ಗಳು ಹೇಳ್ತಾರಲ್ಲ, ಯಾವುದ್ರಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಸರ್ ಏನಾಗಿದೆ ಅಂತ? ಎಕೋನಲ್ಲಿ ಕೆಲವು ಸಲ ಒಳಗಡೆ ಬ್ಲಾಕ್ಗಳಿದ್ರು ಗೊತ್ತಾಗಲ್ಲ. ಹಾರ್ಟ್ ಅಟ್ಯಾಕ್ ಆಗಿದ್ದು, ಹಾರ್ಟ್ ಮಸಲ್ ಡ್ಯಾಮೇಜ್ ಆಗಿದ್ರು ಮಾತ್ರ ಎಕೋನಲ್ಲಿ ಗೊತ್ತಾಗುತ್ತೆ. ಟ್ರೆಡ್ಮಿಲ್ಲಲ್ಲಿ ಅಂದರೆ ಟ್ರೆಡ್ಮಿಲ್ ಮಾಡೋದು ಯಾವಾಗ ಅಂತಂದರೆ ಅವ್ನು ಆರೋಗ್ಯವಾಗಿದ್ದಾಗ ಅಥವಾ ತುಂಬ ಚೆನ್ನಾಗಿದ್ದಾಗ ಯಾವುದೋ ಒಂದು ಚೆಸ್ಟ್ ಪೇನ್ ಇರುತ್ತೆ, ನಮಗೆ ಕಂಡಿಡೆ ಅದು ಬಹುಶಃ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಲೇ ಹೇಳೋಕ್ಕಾಗಲ್ಲ, ಇರ್ಬೋದು ಇಲ್ಲದೆ ಇರ್ಬೋದು, ಅಥವಾ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂತ. ಅದನ್ನು ರೋಲ್ ಔಟ್ ಮಾಡೋಕ್ಕೋಸ್ಕರ ಟ್ರೆಡ್ಮಿಲ್ ಮಾಡ್ತೀವಿ. ಆ ಟ್ರೆಡ್ಮಿಲ್ಲಲ್ಲಿ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ನಮಗೆ ಇರ್ಬೋದು ಅಂತ. ಒಂದು ECGನಲ್ಲೂ ಒಂದು ವ್ಯತ್ಯಾಸ ಕಂಡು ಬರುತ್ತೆ, ಅಥವಾ ಅವ್ರಿಗೂ ತೊಂದರೆ ಬರುತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಒಂದು ನಡೆದಾಗ ಒಂದು ಪೇಯ್ನ್ ಬರುತ್ತೆ. ಸೊ ಅದು ಟ್ರೆಡ್ಮಿಲ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಕೋ. ಹೌದು. ಈಗ ಜೆನೆಟಿಕಲಿ ಕೂಡ ಹಾರ್ಟ್ ಪ್ರಾಬ್ಲಮ್ಸ್ ಬರಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಜೆನೆಟಿಕಲಿ ಹಾರ್ಟ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅವರಿಗೆ ಸಮಸ್ಯೆ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥನ ಸರ್, ಹೇಗೆ? Genetics is different and hereditary is different. And you are mistaking that, I know. Hereditary ಅಂತಂದ್ರೆ ತಂದೆ ತಾಯಿಗಿದ್ದು ಅಥವಾ ಪೇರೆಂಟ್ಸ್ ಅಥವಾ ಅವ್ರ ಸಿಬ್ಲಿಂಗ್ಸ್ ಯಾರು, ದಟ್ ಈಸ್ ಹೆರಿಡಿಟರಿ. ದಟ್ಸ್ ಕಾಲ್ಡ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಇಸ್ಕಿಮಿಕಾಟಿಸ್ ಅಂತ ಹೇಳ್ತೀವಿ. ಅಂದರೆ ಅನುವಂಶೀಯತೆ, ಅಂದರೆ ಹೆರಿಡಿಟರಿ, ಅಂದರೆ ತಂದೆ ತಾಯಿ ಅದು ಫ್ಯಾಮಿಲಿ ಯಾರಿಗೂ ಇದ್ದರೆ ಅದು ಭಾಳ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಅದು ಮಕ್ಕಳಲ್ಲಿ ಬರೋ, ಅಂದರೆ ಯಾರಿಗೆ ಇವಾಗ ನಮ್ಮ ಪೇರೆಂಟ್ಸ್ಗೆ ಅಥವಾ ನಮ್ಮ ಸಿಬ್ಲಿಂಗ್ಸ್ಗೆ ಯಾರಿಗಾದರೂ ಬಿಫೋರ್ 55 years ಆಫ್ ಏಜ್ ಹಾರ್ಟ್ ಅಟ್ಯಾಕ್ ಬಂದಿದ್ದರೆ ಅದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ. ಹೌದೌದು ಹೌದು. ಇವಾಗ ಒಬ್ಬ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ಅವ್ರ ಹಿಸ್ಟ್ರಿ ತೊಗೊಂಡಾಗ ಅವರ ಪೇರೆಂಟ್ಸ್ಗೆ ಅಥವಾ
ಅವರ ಮನೇಲಿ ಬೇರೆ ಯಾರಿಗಾದ್ರು ಅವರ ರಕ್ತ ಸಂಬಂಧಿಗಳಲ್ಲಿ ಹಾ. 55 First ವರ್ಷದಿಂದ degree ಮುಂಚೆ relatives ಬಂದಿದ್ರೆ ಗೆ, ಅದು ಸ್ಟ್ರಾಂಗ್ ಫ್ಯಾಮಿಲಿ ಇಷ್ಟೇ, ಅದು ದಟ್ ಈಸ್ ಕಾಲ್ಡ್ ಅನುವಂಶೀಯತೆ, ಅಂದರೆ ಅದು ಹೆರಿಡಿಟ್ರಿ. ಓಕೆ ಓಕೆ. ಜೆನೆಟಿಕ್ಸ್ ಅಂದರೆ ಡಿಫ್ರೆಂಟ್. ಜೆನೆಟಿಕ್ಸ್ ಅಂತ ಅಂದರೆ ಅದರಲ್ಲಿ ದರ್ ಈಸ್ ಸಮ್ ಜೆನೆಟಿಕ್ ರೋಲ್ ಇರುತ್ತೆ ಕೆಲವರಿಗೆ. ಇವಾಗ ನಾವು ಅದನ್ನು ಹೇಳ್ತೀವಿ ನಾವು, ಯಾಕೆ ನನಗೆ ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ ನನಗೆ, ನೀವು ಕೇಳಿದ್ರಲ್ಲ ಎಲ್ಲ ಚೆನ್ನಾಗಿದೆ, ನನಗೆ ಯಾವ ಸ್ಟ್ರೆಸ್ಸು ಇಲ್ಲ ಜೀವನದಲ್ಲಿ, ಎಲ್ಲ ನಾರ್ಮಲ್ ಆಗಿದೆ, ನನಗೆ ಯಾಕೆ ಹಾರ್ಟ್ ಅಟ್ಯಾಕ್ ಬಂತು? ದೇರ್ ಸಮ್ ಅನ್ನೋನ್ ಜೆನೆಟಿಕ್ಸ್ ಮೇ ಪ್ಲೇ ಎ ರೋಲ್, ವಿ ಡೋಂಟ್ ನೋ. ಇನ್ನೂ ಅಷ್ಟು ನಮ್ಮದು ವಿಜ್ಞಾನ ಇನ್ನೂ ರಿಸರ್ಚ್ ಮುಂದುವರೆದಿಲ್ಲ. ವಿ ಡೋಂಟ್ ನೋ, ದಟ್ ಇಸ್ ಕಾಲ್ಡ್ ಜೆನೆಟಿಕ್ಸ್. ಸಮ್ ಅನ್ನೋನ್ ಜೀನ್ ಮೇ ಬಿ. ಯಾಕೆ ಕೆಲವ್ರಿಗೆ ಡಯಾಬಿಟಿಸ್ ಬರುತ್ತೆ, ಯಾಕೆ ಕೆಲವ್ರಿಗೆ ಡಯಾಬಿಟಿಸ್ ಇರಲ್ಲ? ಈ ಜನ 100 ಜನ ತೊಗೊಂಡು ದಾರಿಲಿ ಹೋಗೋರನ್ನ ಎಲ್ರಿಗೂ ಡಯಾಬಿಟಿಸ್ ಇರಲ್ಲ. 10 ಜನಕ್ಕೆ ಡಯಾಬಿಟಿಸ್ ಇರುತ್ತೆ, 90 ಮಂದಿಗೆ ಡಯಾಬಿಟಿಸ್ ಇರಲ್ಲ. ಎಲ್ರಿಗೂ ಯಾಕೆ ಬಿ ಪಿ ಇರಲ್ಲ? ಅದು ನಮ್ಮ ಹತ್ರ ಆನ್ಸರ್ ಇಲ್ಲ. ಅದೇ ಥರ ಯಾಕೆ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ? ಎಲ್ರಿಗೂ ರಿಸ್ಕ್ ಫ್ಯಾಕ್ಟರ್ ಇರಲೇಬೇಕಂತೇನಿಲ್ಲ. ಎಷ್ಟೋ ಜನ ರಿಸ್ಕ್ ಫ್ಯಾಕ್ಟರ್ ಒಂದೂ ಇರಲ್ಲ, ಯಾವ ಡಯಾಬಿಟಿಸ್ ಇರಲ್ಲ, ಬಿಪಿ ಇರಲ್ಲ, ಫಿಟ್ ಆಗಿರ್ತಾರೆ, ಬಟ್ ಅದ್ರ ಹಾರ್ಟ್ ಪ್ರಾಬ್ಲಮ್ ಬಂದಿರುತ್ತೆ. ಅಂದ್ರೆ ಆರೋಗ್ಯವಾಗಿರುವಂತ ವ್ಯಕ್ತಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಸೊ ದರ್ ಈಸ್ ಅಂಥವ್ರಿಗೆ there may be some genetics may be playing a role. That is called genetics. So genetics and hereditary different. ಎರಡೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಹೌದು. ಓಕೆ ಓಕೆ. ಡಾಕ್ಟರ್, ಹಾಗಿದ್ರೆ ಈಗ ಹಾರ್ಟ್ ಅಟ್ಯಾಕ್ ಆಯಿತು, ಆ ಸಂದರ್ಭದಲ್ಲಿ ಯಾವೆಲ್ಲ ಪ್ರಥಮ ಚಿಕಿತ್ಸೆನ ಮಾಡಬೇಕಾಗುತ್ತೆ? ಈಗ ಹಾಸ್ಪಿಟಲ್ ಹತ್ರದಲ್ಲೇ ಇಲ್ಲ, ಅಲ್ಲಿ ಹೋಗೋ ತನಕ ಏನಾದರೂ ಈ ಥರ ಮಾಡಿದ್ರೆ ಬೆಸ್ಟು ಅನ್ನೋ ಥರದ್ದೇನಾದ್ರು ಇದೆಯಾ ಅಂತ? ಅದು ತುಂಬ ಕಷ್ಟ. ಅದು ಯಾಕಂದರೆ ಪ್ಯಾನಿಕ್ ಆಗಿರ್ತಾರೆ, ತಲೆ ಓಡೋದಿಲ್ಲ. ಹೌದು, ಹಾರ್ಟ್ ಅಟ್ಯಾಕ್ ಅಂತ ಪ್ರೂವ್ ಆಗಬೇಕು. ಹಳೆ ಕಾಲ ಐ ಮೀನ್ ಒಂದು ಆಸ್ಪಿರಿನ್ ಅಂತ ಒಂದು ಟ್ಯಾಬ್ಲೆಟ್ ಇಟ್ಕೋಬಹುದು ಮನೇಲಿ. ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಹೇಳೋದು ಕಷ್ಟ. ಬಹುಶಃ ಅದೊಂದು ಹೇಳ್ತೀವಿ ನಾವು, ಆಸ್ಪಿರಿನ್ ಇಟ್ಕೊಳ್ಳಿ ಮನೇಲಿ ಅಂತ. ಬಟ್ ಅದು ಯೂನಿವರ್ಸಲಿ ಅದು ಎಲ್ರಿಗೂ ಆಗುತ್ತೆ ಸರ್. ಈಗ ಎದೆ ನೋವು ಬಂತು, ಎದೆ ಉರಿ ಬಂತು ಅಂತ ಒಬ್ರು ಈಗ ಕುಸ್ತು ಬಿದ್ದು ಬಿಡ್ತಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ, ಆ ಟೈಮಲ್ಲಿ ಆಸ್ಪಿರಿನ್ ಕೊಟ್ಟರೆ ಅಲ್ಲಿ ಏನಿಲ್ಲ, ಅವರು ಜ್ಞಾನನೇ ಇರಲ್ಲ, ಹೆಂಗೆ ಆಸ್ಪಿರಿನ್ ಕೊಡ್ತೀರಾ ಅವಾಗ? ಸೊ ಆ ಥರ ಇಲ್ಲ. ಮುಖ್ಯವಾಗಿ ಪ್ರಥಮವಾಗಿ ಅವರು ಆಸ್ಪತ್ರೆಗೆ ತಗೋಬೇಕು. ಅದು ಇಟ್ಸ್ ಎ ಡಿಫಿಕಲ್ಟ್ ಕ್ವಶನ್ ನೀವು ಕೇಳೋದು ಕೂಡ, ಯಾಕಂದ್ರೆ ಅದು ಹಳ್ಳಿಲಿ ಇರ್ತಾರೆ, ಯಾವುದೋ ಒಂದು ದೂರದಲ್ಲಿರ್ತಾರೆ. ಅದು ನಮ್ಮ ಇಂಡಿಯಾದಲ್ಲಿ ಒಂದು ಕ್ಯಾಥ್ಲ್ಯಾಬು ಅಥವಾ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಎಷ್ಟೋ ಕಿಲೋಮೀಟರ್ಗಳ ಕಡೆ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ನಾವು ಜಿಲ್ಲಾವಾರುಗಳಲ್ಲಿ ಅದು ಜಾಸ್ತಿ ಹಾಸ್ಪಿಟ್ಲ್ಗಳಾಗಬೇಕು, ಕಾರ್ಡಿಯಾಕ್ ಸೆಂಟರ್ಗಳು ಡೆವಲಪ್ ಆಗಬೇಕು. ಅದು ಫಸ್ಟ್ ರೆಕಗ್ನಿಷನ್. ಏನೋ ತೊಂದರೆಯಿಂದ ಗೊತ್ತಾದ ತಕ್ಷಣವೇ ಅವರು ಏನೋ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ನಿಯರ್ ಬೈ ಹಾಸ್ಪಿಟ್ಲಿಗೆ ಬಂದು ಇದು ಮಾಡಬೇಕು, ತೋರಿಸ್ಕೋಬೇಕು. ಅಷ್ಟೇ. ಪ್ರಥಮ ಚಿಕಿತ್ಸೆ ಅನ್ನೋರು ಖಂಡಿತ ಅದರಲ್ಲಿ ಅಂಥ ಏನು ಹೆಲ್ಪ್ ಆಗಲ್ಲ. ಆಸ್ಪಿರಿನ್ ಅಂತ ಹೆಲ್ಪ್ ಆಗ್ಬೋದು, ಇಲ್ಲ ಸಾರ್ಬಿಟ್ರೇಟ್ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ, ಅದು ಕೊಟ್ಟರು ಕೂಡ ಅದು ಕೆಲವು ಕೂಡ ತೊಂದರೆನೂ ಮಾಡುತ್ತದೆ. ಬ್ಲಡ್ ಪ್ರೆಷರ್ ಲೋ ಮಾಡಿಬಿಡುತ್ತೆ ಎಷ್ಟೋ ಸಲ. ಅದು ನಾವು ಅಷ್ಟೊಂದು ಅಡ್ವೈಸ್ ಮಾಡ್ಲಿಕ್ಕೆ ಹೋಗಲ್ಲ ಅದು. ಓಕೆ. ಈಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಜೀವನ ಪೂರ್ತಿ ಅವರಿಗೆ ಹಾರ್ಟ್ ಸಮಸ್ಯೆ ಇದೆ ಅಂತ ಅರ್ಥನಾ, ಅಥವಾ ಕ್ಯೂರ್ ಆಗುವಂತ ಚಾನ್ಸಸ್? ಅದು ಕ್ಯೂರ್ ಆಗುತ್ತೆ. ಕ್ಯೂರ್ ಅಂದರೆ ನಾವು ಅದನ್ನು ಹಾರ್ಟ್ ಅಟ್ಯಾಕ್ ಆಗಿ ಅದನ್ನು ಒಂದು ರಕ್ತನಾಳದಲ್ಲಿ ಬ್ಲಾಕ್ ಆಯಿತು ಅಥವಾ ಹಾರ್ಟ್ ಅಟ್ಯಾಕ್ ಆಗಿಲ್ದೇ ಕೂಡ ನಾವು ಕಂಡುಹಿಡಿತೀವಿ ಮುಂಚೆನೆ. ಇದುವರೆಗೆ ರಕ್ತನಾಳದಲ್ಲಿ ಬ್ಲಾಕ್ ಇದ್ದವ್ರಿಗೆ ಸ್ಟೆಂಟ್ ಹಾಕ್ತೀವಿ ಅಥವಾ ಬೈಪಾಸ್ ಸರ್ಜರಿ ಮಾಡ್ತೀವಿ. ಇದೆಲ್ಲ ಕ್ಯೂರ್ ಅಂತ ಹೇಳೋಕ್ಕಾಗಲ್ಲ ಅವರಿಗೆ. ನಾನು ಕ್ಯೂರ್ ಅಂದರೆ ನಾವಾಗಲೇ ಅಂತ ಹೇಳಿದ್ದೀನಿ, ಹಾಸ್ಪಿಟಲ್ ಬರಲೇಬಾರ್ದು, ಜೊತೆಗೆ ಯಾವ ಮೆಡಿಸಿನ್ ತೊಗೊಳಂಗಿಲ್ಲ, ಹಂಗಲ್ಲ. ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಇವ್ರಿಗೆ ಬೇರೆ ಇನ್ನೊಂದು ಪ್ರಾಬ್ಲಮ್ ಆಗಲಿ, ಸ್ಟೆಂಡಿಂಗ್ ಆಗಿ ಅಥವಾ ಬೈಪಾಸ್ ಸರ್ಜರಿ ಮಾಡಿದ್ರೆ ಜೀವನ ಪೂರ್ತಿ ಮೆಡಿಸಿನ್ ತೊಗೋಬೇಕು ಇವರು. ಅವ್ರು ಡಾಕ್ಟರ್ ಹತ್ರ ಬರ್ತಾನೆ ಇರಬೇಕು. ಎವ್ರಿ ಇಯರ್ ಅಟ್ಲೀಸ್ಟ್ ಒಂದ್ಸಲಿ ಅವ್ರು ಡಾಕ್ಟರ್ ಹತ್ರ ಬರ್ತಾನೆ ಇರಬೇಕು. ಫಾಲೋ ಅಪ್ ಮಾಡಲೇಬೇಕು, ಭಾಳ ಇಂಪಾರ್ಟೆಂಟ್ ಇದು. ಅವ್ರು ಟೆಸ್ಟ್ಗಳು ಮಾಡ್ತಾನೆ ಇರಬೇಕು, ಬ್ಲಡ್ ಟೆಸ್ಟು, ಶುಗರು, ಕೊಲೆಸ್ಟ್ರಾಲ್ದು ಇವೆಲ್ಲ ಚೆಕ್ ಮಾಡ್ತಾನೆ ಇರಬೇಕು. ಡಾಕ್ಟರ್ ಹತ್ರ ಫಾಲೋ ಅಪ್ ಇಟ್ಕೋಬೇಕು. ಸೊ ಒನ್ಸ್ ಇಸ್ ಎ ಐ ಮೀನ್ ಐ ಡೋಂಟ್ ಕಾಲ್ ಇಸ್ ಎ ಪೇಷಂಟ್. ಐ ಮೀನ್ ಅವರು ನಾರ್ಮಲ್ ಆಗಿರ್ಬೋದು, ಕಂಪ್ಲೀಟ್ ನಾರ್ಮಲ್ ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಒಂದ್ಸರಿ ಎಷ್ಟು ಡ್ಯಾಮೇಜ್ ಆಗಿದೆ ಹಾರ್ಟ್ ಮಸಲ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾರ್ಟ್ ಮಸಲ್ ತುಂಬ ಡ್ಯಾಮೇಜ್ ಆಗಿದ್ರೆ ಅವ್ರಿಗೆ ಹೇಳ್ತೀವಿ ನಾವು, ಈ ಥರ ಎಕ್ಸಸೈಸ್ ಮಾಡಬೇಡಿ, ಇಷ್ಟು ವಾಕ್ ಮಾಡಬೇಡಿ, ಇಷ್ಟು ಚೆನ್ನಾಗಿರಿ, ಸೊ ಯು ಡೋಂಟ್ ಡ್ರೈವ್ ದಿಸ್, ಯು ಡೋಂಟ್ ಡ್ರೈವ್, ಅವೆಲ್ಲ ಹೇಳ್ತೀವಿ ನಾವು. ಬಟ್ ಕಂಪ್ಲೀಟ್ಲಿ ನಾರ್ಮಲ್ ಆಗಿದ್ದರೆ, ಹಾರ್ಟ್ ಫಂಕ್ಷನ್ ನಾರ್ಮಲ್ ಆಗಿಬಿಟ್ಟಿದ್ರೆ 1 ತಿಂಗಳಾದ್ಮೇಲೆ ಏನು ಬೇಕಾದರೂ ಮಾಡಿ ಮೊದಲು ಥರನೇ ಇರಿ ನೀವು ಅಂತ ನಾವು ಪಾಸಿಟಿವ್ ಎನ್ಫೋರ್ಸ್ಮೆಂಟ್ ಕೊಡ್ತೀವಿ ಅವ್ರಿಗೆ. ಓಕೆ. ಈಗ ಕೊಲೆಸ್ಟ್ರಾಲ್ ಅಂತ ಬಂದಾಗ ಅದರಲ್ಲಿ ನಾವು ಗುಡ್ ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇನ್ ಜನರಲ್ ಆಗಿ ಹೇಳ್ತೀವಿ, ಅಂದ್ರೆ HDL, LDL ಅಂತ. ಸೊ ಇದು ಹಾರ್ಟ್ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತೆ? LDL ಕೊಲೆಸ್ಟ್ರಾಲ್ ಇಸ್ ಬ್ಯಾಡ್. ಸೊ ಆದಷ್ಟು ಹಾರ್ಟ್ ಡಿಸೀಸ್ ಇದ್ದವರಿಗೆ ನಾವು LDL ಕೊಲೆಸ್ಟ್ರಾಲ್ನ ಈ ಒಂದು ಪ್ರೆಸೆಂಟ್ ಗೈಡ್ಲೈನ್ಸ್ ಪ್ರಕಾರ ವಿ ವಾಂಟ್ ಟು ಕೀಪ್ ಇಟ್ ಅರೌಂಡ್ 60 to 70. ಹೌದು. ನಾನ್ ಹಾರ್ಟ್ ಡಿಸೀಸ್ ಅಂದರೆ ಹಾರ್ಟ್ ಡಿಸೀಸ್ ಇಲ್ಲದೆ ಇರೋರಿಗೆ, ರಿಸ್ಕ್ ಫ್ಯಾಕ್ಟರ್, ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್, ಫ್ಯಾಮಿಲಿ ಹಿಸ್ಟ್ರಿ ತುಂಬ ಸ್ಟ್ರಾಂಗ್ ಇದೆ, ಅವರಿಗೆಲ್ಲ ವಿ ವಾಂಟ್ ಟು ಮೇಂಟೈನ್ ಅರೌಂಡ್ 90 to 100. ಹೌದು. ಓಕೆ. ಸೊ ಹಾಗಿದ್ರೆ ಈಗ ಗುಡ್ ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ ಸರ್, ಅಂದ್ರೆ ಅದನ್ನ ಮೇಂಟೈನ್ ಮಾಡಬೇಕು, ಅದು ಸಮತೋಲನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹೌದು. ಗುಡ್ ಕೊಲೆಸ್ಟ್ರಾಲ್ ಅಂದರೆ ನೀವು ಹೇಳ್ತಾರೆ HDL. ಸೊ ಇಟ್ ಈಸ್ ಪಾಸಿಬಲ್, ಬಟ್ ಇಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಹೇಳಬೇಕು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ನಾವು ಒಂದು ಕಂಟ್ರೋಲ್ ಮಾಡ್ಕೋಬಹುದು, ಅದು ಲೈಫ್ ಸ್ಟೈಲ್ ಮಾಡ್ಬೋದು, ಮೆಡಿಸಿನ್ಸ್ ಇದೆ, ಎಲ್ಲ ಇದೆ, ಕಂಟ್ರೋಲ್ ಮಾಡ್ಬೋದು. HDLಗೆ ಅಂತ ಅಷ್ಟೊಂದು ಕ್ಲಿಯರ್ ಆಗಿ ಅದು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಜಾಸ್ತಿ ಮಾಡಲಿಕ್ಕೆ ನಿಜ ಹೇಳಬೇಕು ಅಂದರೆ ಇಸ್ ಎ ಕಾಮನ್ ಕ್ವಶನ್ ನಮಗೆ ಕೇಳೋದಕ್ಕೆ, ಏನು ಮಾಡಬೇಕು ಗುಡ್ ಕೊಲೆಸ್ಟ್ರಾಲ್ ಅನ್ನು ಹೇಗೆ ಜಾಸ್ತಿ ಮಾಡೋದು ಅಂತ. ನಿಜವಾಗ್ಲೂ ಇವೆಲ್ಲ ಜಸ್ಟ್ ಆಲ್
ಇಫ್ಸ್ ಆ್ಯಂಡ್ ಬಟ್ಸ್ ಅವೆಲ್ಲ ನಿಗದಿತ ಆನ್ಸರ್ ಹೇಳೋದಕ್ಕೆ ಖಂಡಿತ ಆಗಲ್ಲ. ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. LDL ತಲೆ ಕೆಡಿಸ್ಕೋಬೇಕು. ಓಕೆ, ಟು ಬ್ರಿಂಗ್ ಇಟ್ ಡೌನ್ ಅಷ್ಟೇ. ಓಕೆ, ಸೊ HDL ನಮ್ಮ ಕೈಯಲ್ಲಿ ಇರೋದಿಲ್ಲ, LDL ಅನ್ನಷ್ಟೇ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಹಾಗಿದ್ರೆ HDL ನಮ್ಮ ಬೈ ಬರ್ತೇ ಇರುತ್ತಾ ನಮ್ಗೆ ಇಷ್ಟು ಅಂತ? ಅದು ಕೊಲೆಸ್ಟ್ರಾಲ್ ಲೆವೆಲ್ ಇರುತ್ತೆ. ಕೆಲವು ಸಲ ಜಾಸ್ತಿನೂ ಆಗುತ್ತೆ, ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಬಟ್ ತುಂಬ ಜಾಸ್ತಿ ಆಗಲ್ಲ. ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಜೆನೆಟಿಕ್ ಹೈಪರ್ಲಿಪಿಡಿಮಿಯಾ ಇಲ್ಲ ಅಂದರೆ ತುಂಬ ಜಾಸ್ತಿ ಇರಲ್ಲ. ಸೊ ಅದನ್ನು ಕೆಲವರಿಗೆ ಅಷ್ಟು ಡಯಾಬಿಟಿಸ್ ಅಷ್ಟು ಅದು ಕಾಂಪ್ಲಿಕೇಟೆಡ್ ಅಲ್ಲ. ಅದು ಎಲ್ರಿಗೂ ಏನು ಜಾಸ್ತಿ ಇರಲ್ಲ. ಥರ ಇದ್ದಾಗ ಅದನ್ನು ಕಡಿಮೆ ಮಾಡಲೇಬೇಕು. ಒಂದ್ಸಗೆ ಏನಾದ್ರು ಹಾರ್ಟ್ ಡಿಸೀಸ್ ಇದೆಯಾ, ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಬೇರೆ ಏನು ಇಲ್ವೇ ಇಲ್ಲ ಇವರಿಗೆ, ನಾರ್ಮಲ್ ಮಂದಿನ ಇವರು, ಅದೆಲ್ಲ ನೋಡ್ಕೊಂಡು ನಾವು ಅಡ್ಜಸ್ಟ್ ಮಾಡ್ತೀವಿ ಡೋಸೇಜ್ನ. ಹೌದು. ಓಕೆ, ಸೊ ಹಾಗಿದ್ರೆ ಈಗ ಕೊಲೆಸ್ಟ್ರಾಲ್ ಇತ್ತು, ಯಾರಿಗೆ ಒಬೆಸಿಟಿ ಇತ್ತು, ಅವರಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಅವರಿಗೆ ಹೆಚ್ಚು ಬೊಜ್ಜು ಇದೆ ಹೌದು. ಅವರಿಗೆ ನಾವು ಫಸ್ಟ್ ಆಫ್ ಆಲ್ ಅವ್ರಿಗೆ ಬೊಜ್ಜನ್ನು ಕರಗಿಸ್ಬೇಕು. ಅದು ಟ್ರೀಟ್ಮೆಂಟ್ ಫಾರ್ ಒಬೆಸಿಟಿ, ಅವ್ರ ವೆಯ್ಟ್ ರಿಡಕ್ಷನ್ ಭಾಳ ಇಂಪಾರ್ಟೆಂಟ್. ಜೊತೆಗೆ ಅವ್ರಿಗೆ ಕೊಲೆಸ್ಟ್ರಾಲ್ ಮೆಡಿಸಿನ್ ಆ್ಯಡ್ ಮಾಡ್ತೀವಿ. ಅವ್ರು ಇನ್ಸಿಸ್ಟ್ ಮಾಡ್ತೀವಿ, ಇಂಥ ವೆಯ್ಟ್ನ ಕಡಿಮೆ ಮಾಡಿ ನೀವು ಅಂತ ಇನ್ಸಿಸ್ಟ್ ಮಾಡ್ತೀವಿ ಅವ್ರಿಗೆ. ಆದರೆ ನೋಡೋದಕ್ಕೆ ಸಣ್ಣ ಇದ್ದವ್ರಿಗೂ ಕೂಡ ರಿಸ್ಕ್ ಇರ್ಬೋದಲ್ವಾ? ಹೌದು. ಅದಕ್ಕೆ ಬ್ಲಡ್ ಟೆಸ್ಟ್ ತುಂಬ ಇಂಪಾರ್ಟೆಂಟು. ಅವರು ಆಫ್ಟರ್ 30 years ನನ್ನ ಪ್ರಕಾರ ಎಲ್ಲರೂ ಇಯರ್ಲಿ ಒನ್ಸ್ ಚೆಕ್ ಮಾಡಿಸ್ಕೋಬೇಕು. ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ಒನ್ಸ್ ಇನ್ ಇಯರ್ ಶುಗರ್ ಟೆಸ್ಟು, ಕಿಡ್ನಿ ಟೆಸ್ಟು, ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಎಲ್ಲ ಮಾಡಿಸೋದು ಒಳ್ಳೇದು. ಡಾಕ್ಟರ್, ಈಗ ಎಷ್ಟು ಏಜ್ ಆದಮೇಲೆ ರೆಗ್ಯುಲರ್ ಆಗಿ ಹಾರ್ಟ್ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ ಅಂತ? ಆಫ್ಟರ್ ದ ಏಜ್ ಆಫ್ 25-30 ನೌಡೇಸ್. ಓಕೆ, ಸೊ 50 ಅಂತ ಹೇಳ್ತಿಲ್ಲ ನೀವು, 30 ಹೇಳ್ತಾ ಇದ್ದೀರಾ? ಓಕೆ, ಸೊ 30 ಆದ್ಮೇಲೆ ರೆಗ್ಯುಲರ್ ಆಗಿ ಟೆಸ್ಟ್ ಆರ್ ವೆರಿ ಇಂಪಾರ್ಟೆಂಟ್. ಬ್ಲಡ್ ಟೆಸ್ಟ್, ಅಟ್ ಲೀಸ್ಟ್ ಬೇಸಿಕ್ ಬ್ಲಡ್ ಟೆಸ್ಟ್. ಬಿಕಾಸ್ ಈಗ ನಾವು ಡಯಾಬಿಟಿಸ್ ಇನ್ಸಿಡೆನ್ಸ್ ಕಮಿಂಗ್ ಡೌನ್ ಅಂದರೆ ಏಜ್ ಇಸ್ ಕಮಿಂಗ್ ಡೌನ್. ನಾವು ವಿ ಆರ್ ಸೀಯಿಂಗ್ ಡಯಾಬಿಟಿಸ್ ಅರೌಂಡ್ 28-30 ಕண்டு ಹಿಡಿತೀವಿ ನಾವು, ಭಾಳ ಕಾಮನ್ ಆಗಿದೆ. ಸೊ ಅದರಿಂದ ವಿ ಶುಡ್ ನಾಟ್ ಮಿಸ್ ದ ಡಯಾಬಿಟಿಸ್. ಅಂದ್ರೆ ಇಯರ್ಲಿ ಒನ್ಸ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತಾ? ಹೌದು. ಈಗ ವರ್ಷಕ್ಕೆ ಒಂದು ಸಲ ನಾವೇನಾದ್ರೂ ಹಾರ್ಟ್ ಹೆಲ್ತ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಂತಂದ್ರೆ ಸಿಂಪಲ್ ಆಗಿ ಒಂದು ಟ್ರೆಡ್ಮಿಲ್ ಟೆಸ್ಟ್ ಮಾಡಿದ್ರೆ ಖಂಡಿತ ಒಂದು ಐಡಿಯಾ ಬರುತ್ತೆ. ಟ್ರೆಡ್ಮಿಲ್ ಟೆಸ್ಟ್ ಈಗ ಈ ವರ್ಷ ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ತೆ, ಮುಂದಿನ ವರ್ಷ ತನಕ ನಾನು ಸೇಫ್ ಅಂತ ಹೇಳ್ಬೋದಾ? ಸೇಫ್ ಅಂತ ಹೇಳಕ್ಕಾಗಲ್ಲ, ಬಟ್ ಇಟ್ ವಿಲ್ ಗಿವ್ ಅನ್ ಐಡಿಯಾ ಅಷ್ಟೇ. ಸೊ ಇನ್ ದಟ್ ಇಯರ್ ನೀವು ಸಿಂಪ್ಟಮ್ಸ್ ಇದು ಮಾಡ್ಕೋಬೇಕು ಅಷ್ಟೇ. ಸಪೋಸ್ ಈಗ ಒಂದು ವರ್ಷದಲ್ಲಿ ನಿಮ್ಗೆ ಆಗೋದೇ ಇಲ್ಲ ಅಂತ ನಾವು ಗ್ಯಾರಂಟಿ ಹೇಳಕ್ಕಾಗಲ್ಲ, ಬಟ್ ನಿಮ್ಮ ಸಿಂಪ್ಟಮ್ಸ್ ಬಂದ್ರೆ ಡಾಕ್ಟರ್ ಹತ್ರ ಹೋಗಬೇಕು. ಮತ್ತೆ ಇನ್ನೊಂದ್ಸಲ ಟ್ರೆಡ್ಮಿಲ್ ಬೇಕಾದ್ರೆ ಮಾಡಿಸ್ಕೋಬಹುದು, ಏನು ತೊಂದರೆ ಇಲ್ಲ. ನಮ್ಮ ದೇಶದಲ್ಲಿ ಟ್ರೆಡ್ಮಿಲ್ ಎಕೋ ಮಾಡಿಸ್ಕೊಳ್ಳೋದು ತುಂಬಾ ಈಸಿ ಅಂಡ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ. ಓಕೆ. ಸೊ ಇಯರ್ಲಿ ಒನ್ಸ್ 30 ವರ್ಷ ಆದ್ಮೇಲೆ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ ಅಂತ. ಈಗ BP ಶುಗರ್ ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ BP ಇದೆ ಆ ಪರ್ಸನಿಗೆ ಅಥವಾ ಶುಗರ್ ಇದೆ ಬಟ್ ಕಂಟ್ರೋಲ್ ಅಲ್ಲಿ ಇದೆ ಅಂತವ್ರು ಭಯ ಪಡ್ಬೇಕಾ? ನಾನು ರೆಗ್ಯುಲರ್ ಯಾವುದೇ ಭಯ ಪಡಬೇಕಾಗಿಲ್ಲ. ಬಟ್ ಅದನ್ನು ಅವರು ಒಂದು ಭಯ ಪಡಬೇಕು ಯಾತಕ್ಕೆ ಅಂತ ಅಂದರೆ ಅದು ಕಂಟ್ರೋಲ್ ಮಾಡ್ಕೊಳ್ಳೋದು ಭಯ ಪಡಬೇಕಷ್ಟೇ. ಅವರು ಇಟ್ ಈಸ್ ಪಾಸಿಬಲ್ ಟು ಕಂಟ್ರೋಲ್ ಬೋತ್. ಮೆಡಿಸಿನ್ ಇದೆ, ಎಷ್ಟು ಒಳ್ಳೆ ಮೆಡಿಸಿನ್ ಇದೆ ಈಗ ಅಂತಂದರೆ ಈವನ್ ಡಯಾಬಿಟಿಸ್ ಆಲ್ಸೋ ತುಂಬ ಚೆನ್ನಾಗಿದೆ ಮೆಡಿಸಿನ್ಸು, ಕಂಟ್ರೋಲ್ ಮಾಡ್ಕೋಬೇಕು. ಅವರು ಫಿಸಿಷಿಯನ್ನ ಮೀಟ್ ಮಾಡಿ ಕಂಟ್ರೋಲ್ ಮಾಡಿಕೊಂಡ್ರೆ BP ಕೂಡ ಅಷ್ಟೇ. ಅದಾದಮೇಲೆ ಆತಂಕ ಪಡೋ ಅಗತ್ಯ ಇಲ್ಲ. ಓಕೆ. ಸ್ಲೀಪ್ ಎಷ್ಟು, ನಿದ್ದೆ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ? ತುಂಬ ಇಂಪಾರ್ಟೆಂಟ್ ಅದು. ಸ್ಲೀಪ್ ಅಂದರೆ ಆಲ್ಮೋಸ್ಟ್ 7 to 8 hours ಸ್ಲೀಪ್, ಅಡಿಕ್ವೇಟ್ ಸ್ಲೀಪ್ ಎಲ್ಲ ಮನುಷ್ಯನಿಗೂ ಭಾಳ ಇಂಪಾರ್ಟೆಂಟ್. ಸ್ಲೀಪ್ ಇಲ್ಲ ಅಂದರೆ ನೆಕ್ಸ್ಟ್ ಡೇ BP ವಿಲ್ ರೈಸ್, ಯುವರ್ ಆಟೋಮೆಟಿಕಲಿ ಯುವರ್ ಸ್ಟ್ರೆಸ್ ವಿಲ್ ರೈಸ್. ಯಾರು ಫಸ್ಟ್ ಆಫ್ ಆಲ್ ಯಾತಕ್ಕೆ ಸ್ಲೀಪ್ ಮಾಡೋಕ್ಕಾಗ್ತಿಲ್ಲ? ನಂಬರ್ 1 ಯುವರ್ ವರ್ಕ್ ಶೆಡ್ಯೂಲ್ ಇರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ನೊಂದು ನಮ್ಮದು ಸ್ಟ್ರೆಸ್ಸಿಂದ ನಿಮಗೆ ಸ್ಲೀಪ್ನೆಸ್ ಆಗಿರ್ಬೋದು. ಇವೆಲ್ಲ ಕಾರಣಗಳಿಂದನೂ ಇನ್ನೊಂದು ಸೆಕೆಂಡರಿ ಎಫೆಕ್ಟ್ಸ್ ಆಗುತ್ತಲ್ಲ, ಒಂದಕ್ಕೊಂದು ಲಿಂಕ್ ಇರುತ್ತೆ ಅದಕ್ಕೆ. ಹೌದು. ಓಕೆ. ಡಾಕ್ಟರ್, ಹಾಗಿದ್ರೆ ಹೃದಯದ ಆರೋಗ್ಯಕ್ಕೋಸ್ಕರ ಯಾವೆಲ್ಲ ಫುಡ್ಡನ್ನು ಸೇವಿಸಬೇಕು ಅಂತ ನೀವು ರೆಕಮೆಂಡ್ ಮಾಡ್ತೀರಾ? ಸೊ ಲೈಫ್ ಸ್ಟೈಲ್ ಹೇಗಿರಬೇಕು ನಿಮ್ಮ ಪ್ರಕಾರ ಸರ್? ಫುಡ್ ಅಂದರೆ ಇಟ್ ಡಿಪೆಂಡ್ಸ್. ಒಂದ್ಸಕ್ಕೆ ನಿಮಗೆ ಡಯಾಬಿಟಿಸ್ ಇದೆಯಾ, ಅದಕ್ಕೆ ಡಯಾಬಿಟಿಕ್ ಅವರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಲೇಬೇಕು. ಈಗ ಯು ಹ್ಯಾವ್ ಟು ಬ್ರಿಂಗ್ ಡೌನ್ ಯುವರ್ ಡಯಾಬಿಟಿಸ್ ಸ್ಟೇಟಸ್, ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ನಿಯಮಿತವಾಗಿ ಶುಗರು ಏನೇನು ಮಾಡಬೇಕು ಅದನ್ನು ಹೇಳ್ತಾರೆ. ಸೊ ಬೇರೆಯವರೆಲ್ಲ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಸ್ವೀಟ್ಸ್ ಆದಷ್ಟು ಕಡಿಮೆ ತೊಗೋಬೇಕು. ಸ್ವೀಟ್ಸ್ ಕಾರ್ಬೋಹೈಡ್ರೇಟ್ಸ್, ಸ್ವೀಟ್ಸ್ ಇಲ್ಲ ಕಾರ್ಬೋಹೈಡ್ರೇಟ್ಸ್ ಇಲ್ಲ ಅದನ್ನು. ಆಮೇಲೆ ಇವಾಗ ಇನ್ನೊಂದು ಮಿತ್ ಅಂದರೆ ಇವಾಗ ತುಪ್ಪ ಹಾಕೋಬಾರ್ದಾ, ಬೆಣ್ಣೆ ಹಾಕೋಬಾರ್ದಾ, ಅದು ಇನ್ನೊಂದು ಕ್ವಶನ್, ಕಾಮನ್ ಕ್ವಶನ್. ಬಟ್ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಹಾಕೊಂಡ್ರೆ ಏನು ಖಂಡಿತ. ಇನ್ಫ್ಯಾಕ್ಟ್ ತುಪ್ಪಕ್ಕೆ ಆಮೇಲೆ ನಮ್ಮ ಒಂದು ಕಾರ್ಬೋಹೈಡ್ರೇಟ್ಸ್, ನಮ್ಮ ರೈಸ್ ಐಟಮ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಏನಿದೆ ಅದು ಕಂಪೇರ್ ಮಾಡಿದ್ರೆ ತುಪ್ಪ ಅಷ್ಟೊಂದು ಕೆಟ್ಟದೇನಲ್ಲ. ನಿಜ ಹೇಳ್ಬೇಕಂದ್ರೆ ವಾರದಲ್ಲಿ 1-2-3 ಸಲ ತುಪ್ಪ ಹಾಕೊಂಡೇನು ಕೆಟ್ಟದೇನಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ರಿಯಲ್ ಪ್ರಾಬ್ಲಮ್, ಇಸ್ ಗೋಯಿಂಗ್ ಟು ಬಿ ಪ್ರಾಬ್ಲಮ್. ಸೊ ಇವಾಗ ಮಿಲೆಟ್ಸ್ ಡೆಫಿನೆಟ್ಲಿ ಬೆಟರ್. ಸಿರಿಧಾನ್ಯಗಳು ಅದಕ್ಕೆಲ್ಲಕ್ಕಿಂತ ಸಿರಿಧಾನ್ಯಗಳಿಗೆ ನಮ್ಮಲ್ಲಿ ಖಂಡಿತ ರಾಗಿ ಇಸ್ ದಿ ಬೆಸ್ಟ್ ಹೇಳಬೇಕು ಅಂದರೆ. ತುಂಬ ಒಳ್ಳೆಯದು. ಇವಾಗ ವೀಟಲ್ಲೂ ಶುಗರ್ ಇದೆ, ರೈಸಲ್ಲೂ ಶುಗರ್ ಇದೆ, ಅದು ಕಂಪೇರ್ ಮಾಡಿದ್ರೆ ರಾಗಿ ಇಸ್ ದಿ ಬೆಸ್ಟ್ ನಿಜ ಹೇಳಬೇಕು ಅಂದರೆ. ಸೊ ಮೋರ್ ಆ್ಯಂಡ್ ಮೋರ್ ಸಚ್ ಪ್ರಾಡಕ್ಟ್ಸ್ ವುಡ್ ಬಿ ಯೂಸ್ಡ್. ಆಯಿಲ್ ಓಕೆ, ಎನಿ ಆಯಿಲ್ ಈಸ್ ಓಕೆ ಇನ್ ಲಿಮಿಟೇಷನ್. ಒಂದು ಮಿತ ಪ್ರಮಾಣದಲ್ಲಿ ಯಾವುದೇ ಆಯಿಲ್ ಯೂಸ್ ಮಾಡಿದ್ರೆ, ಕೋಕೋನಟ್ ಆಯಿಲ್ ಆಗಿರ್ಬೋದು,
ಅಥವಾ ನಾಟ್ ಕೊಕೊನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ ಆರ್ ಸನ್ಫ್ಲವರ್ ಆಯಿಲ್, ಎನಿ ಆಯಿಲ್ ಈಸ್ ಓಕೆ ಇನ್ ಲಿಮಿಟೆಡ್ ಕ್ವಾಂಟಿಟಿ ಆರ್ ಇವನ್ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿ, ಇಟ್ಸ್ ನಾಟ್ ಟು ಬ್ಯಾಡ್. ನಾನ್ ವೆಜ್ಜಿಗೆ ಬರೋದಾದರೆ ಆ್ಯಕ್ಚುಲಿ ಚಿಕನ್ ಆ್ಯಂಡ್ ಫಿಶಲ್ಲಿ ಅಂತ ಏನು ತುಂಬ ಫ್ಯಾಟ್ಸು ಅದೆಲ್ಲ ಏನಿರಲ್ಲ. ಇಟ್ಸ್ ಓಕೆ, ರೀಸನಬಲಿ ಓಕೆ. ರೆಡ್ ಮೀಟ್ ಈಸ್ ಟು ಬಿ ನಾಟ್ ಅವಾಯ್ಡ್ ಇಟ್, ಆ್ಯಕ್ಚುಲಿ ಟೇಕ್ ಒನ್ಸ್ ಇನ್ ಎ ವೇ ಈಸ್ ಓಕೆ. ಬಟ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಫ್ರೀಕ್ವೆಂಟಾಗಿ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಹೊರಗಡೆ ಹೈ ಕೊಲೆಸ್ಟ್ರಾಲು ಆಮೇಲೆ ತುಂಬ ಹಾರ್ಟ್ ಡಿಸೀಸ್ ಇರೋರು ಅವಾಯ್ಡ್ ಮಾಡೋದು ಒಳ್ಳೆಯದು. ಚಿಕನ್ ಫಿಶ್ ಅದು ಕೇಳ್ತಾರೆ ಕಾಮನ್ ಕ್ವಶನ್, ನಾವು ನಾನ್ ವೆಜ್ಜೇ ಕೊಟ್ಟಿಲ್ಲ, ತಪ್ಪದು. ಅದರಲ್ಲಿ ಬರೀ ಪ್ರೋಟೀನ್, ಅದು ಚಿಕನ್ ಆ್ಯಂಡ್ ಫಿಶ್ ಇಸ್ ಓನ್ಲಿ ಪ್ರೋಟೀನ್, ಅದು ತಪ್ಪಲ್ಲ ಅದು ತೊಗೊಳ್ಳೋದು. ತುಂಬ ಫ್ರೈಡ್ ಐಟಮ್ಸ್ ತಪ್ಪೇನೋ, ಬಟ್ ಇದು ಖಂಡಿತ ತಪ್ಪಲ್ಲ. ಪ್ರೋಟೀನ್ ಸಿಗುತ್ತೆ ನಾನ್ ವೆಜ್ ಅಲ್ಲಿ ಅಂತ. ಓಕೆ, ಹಾಗಿದ್ರೆ ಡಾಕ್ಟರ್ ಈಗ ಅಡುಗೆ ಎಣ್ಣೆ, ತುಪ್ಪ ಇವೆರಡರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ತುಪ್ಪನೇ ರೆಕಮೆಂಡ್ ಸ್ವಲ್ಪ ಮಾಡ್ತೀರಾ? ತುಪ್ಪ ಅಂತ ಅಂದರೆ ಹಂಗಲ್ಲ, ತುಪ್ಪ ನೀವು ಜಾಸ್ತಿ ತೊಗೊಳ್ಳಲ್ವಲ್ಲ, ಹೌ ಮಚ್ ತುಪ್ಪ ತಗೋತೀವಿ, ವೆರಿ ಫ್ಯೂ, ನಾಟ್ ಇವನ್ ಅಲ್ಲ, ಕೆಲವರು ಅಡುಗೆಗೆ ತುಪ್ಪ ಹಾಕ್ತಾರೆ, ಅಂದ್ರೆ ಎಣ್ಣೆ ಬದಲಿಗೆ ತುಪ್ಪನೇ ಯೂಸ್ ಮಾಡ್ತಾರೆ. ಅದರ ಹಂಗು ತುಪ್ಪ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ತುಪ್ಪಕ್ಕೂ ಎಣ್ಣೆ ಕಂಪೇರ್ ಮಾಡಿದ್ರೆ ತುಪ್ಪದಲ್ಲಿ ಇದು ಫ್ಯಾಟಿ ಆಸಿಡ್ಸ್ ಇದೆಲ್ಲ ಸ್ವಲ್ಪ ಇರುತ್ತೆ, ಅಷ್ಟೊಂದು ಹಾಕಕ್ಕಾಗಲ್ಲ ತುಪ್ಪ. ಬಟ್ ಆದ್ರೂ ತುಂಬಾ ಜನ ಈಗಿನ ಇದ್ರಲ್ಲಿ ಅಡುಗೆ ಎಣ್ಣೆಗಿಂತ ಅಂದ್ರೆ ನಾವೀಗ ನಮ್ಗೆ ಅಂಗಡಿಲಿ ಸಿಗೋ ತುಪ್ಪ ಬೆಸ್ಟ್ ಅಂತ ಹೇಳಿ ಅದನ್ನೇ ಅಡುಗೆಗೆ ಯೂಸ್ ಮಾಡ್ತಾರೆ, ಒಗ್ಗರಣೆ ಹಾಕೋದಕ್ಕೆ ಮಾಡಿ. ಬಟ್ ಕಡಿಮೆ ಯೂಸ್ ಮಾಡಿ ಅಷ್ಟೇ ಹೇಳ್ತಾ ಇರೋದು. ನಾಟ್ ಟೆಲ್ಲಿಂಗ್ ಡೋಂಟ್ ಯೂಸ್ ಐದರ್ ಆಫ್ ದೆಮ್, ಬಟ್ ಲಿಮಿಟೆಡ್, ಲೆಟ್ ಇಟ್ ಬಿ ಇನ್ ಲಿಮಿಟೆಡ್ ಕ್ವಾಂಟಿಟಿ. ಅಂಡ್ ಆಲ್ಸೋ ಅದನ್ನು ಟ್ರೈಟ್ ಮಾಡ್ತೀವಲ್ಲ ನಾವು, ಒನ್ಸ್ ಇನ್ 6 months ಸಮಥಿಂಗ್ ಅದನ್ನ ಲಿಪಿಡ್ ಪ್ರೊಫೈಲ್ ನೋಡ್ಕೋತಾ ಇದ್ದೀವಿ ನಾವು ಅದನ್ನು. ಸೊ ವಿಲ್ ಅಡ್ರೆಸ್ ದಟ್ ಇಶ್ಯೂ. ಆ ಥರ ಆದರೆ ಅಂದ್ರೆ ತುಪ್ಪನೂ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಉಂಟು ಮಾಡಬಹುದು, ಕೊಲೆಸ್ಟ್ರಾಲ್ ಕಾರಣ ಆಗುತ್ತಾ? ಖಂಡಿತ. ಓಕೆ, ಯಾಕಂತ ಹೇಳಿದ್ರೆ ಈಗ ಟು ಮಚ್ ಇಸ್ ಹೌದು, ಅತಿಯಾದ್ರೆ ಅಮೃತನೂ ವಿಷ ಅನ್ನೋ ಹಾಗೆ. ಓಕೆ ಡಾಕ್ಟರ್, ಫೈನಲಿ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಇದೆಯಾ ಅಂತ ಆಡಿಯನ್ಸ್? ಏನಿಲ್ಲ, ಬೇಸಿಕಲಿ ಅಟ್ ಯಂಗ್ ಜನಗಳಿಗೆ ಅಂದರೆ ಯುವಕರಿಗೆ ಇದರಲ್ಲಿ ಕಿವಿ ಮಾತು ಅಂತ ಅಂದರೆ ಅವಾಯ್ಡ್ ಸ್ಟ್ರೆಸ್ ಆಸ್ ಮಚ್ ಆಸ್ ಪಾಸಿಬಲ್. ಏನೋ ಒಂದು ಕೆರಿಯರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಆದರೆ ಅದನ್ನು ಒತ್ತಡನ ಕಡಿಮೆ ಮಾಡ್ಕೊಳ್ಳಿ. ಯಾವುದೇ ರೀತಿ ಇರ್ಬೋದು. ಅದರ್ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ವೆರಿ ಬ್ಯಾಡ್ ಹ್ಯಾಬಿಟ್ ಅಂದರೆ ಸ್ಮೋಕಿಂಗ್, ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ಕೆಲಸದ ಒತ್ತಡ ಇರ್ಬೋದು, ಪರ್ಸ್ನಲ್ ಒತ್ತಡ ಇರ್ಬೋದು, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳಿ. ಈ ಕೊಲೆಸ್ಟ್ರಾಲ್ನ ಒಂದು ಮಿತ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಅದು ಅಷ್ಟು ಕೆಟ್ಟದ್ದಲ್ಲ, ಬೇರೆದೆಲ್ಲ ಕೆಟ್ಟದ್ದು ನಿಜ ಹೇಳಬೇಕು ಅಂದರೆ ಅದು ನನ್ನ ಪ್ರಕಾರ. ಊಟದಲ್ಲಿ ನಾನು ಹೇಳಿದ ರೀತಿಯಲ್ಲಿ ಒಂದು ನಿಮ್ಮಲ್ಲೇ ಒಂದು ಏನಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ಟ್ರೀಟ್ಮೆಂಟ್ ತೊಗೊಳ್ಳಿ. ಒಂದು ಗೋಲ್ಡನ್ ಅವರ್ನಲ್ಲಿ ಯಾವುದೇ ಒಂದು ಏಜ್ ಗ್ರೂಪ್ ಅವರಾದರೆ ಈ ಥರ ಒಂದು ಅಸಿಡಿಟಿನ ಒಂದು ಇದನ್ನು ನಾವು ಮಿಸ್ ಮಾಡ್ಕೋಬೇಡಿ. ಗೋಲ್ಡನ್ ಅವರಲ್ಲಿ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಆಲ್ಮೋಸ್ಟ್ ನಾರ್ಮಲ್ ಆಗಿಬಿಡ್ತಾರೆ ಎಲ್ಲರೂ. ಹಾರ್ಟ್ ಅಟ್ಯಾಕ್ ಬಂದವರು ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾವುದೇ ಒಂದು ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಅಂದರೆ ಇದು ಸರಿ ಮಾಡುವಂತಕ್ಕಂಥ ತೊಂದರೆ ಭಯ ಪಡಬೇಕಾಗಿಲ್ಲ. ಕೆಲವು ಮೆಡಿಸಿನ್ಗಳಿರುತ್ತೆ ಕೊನೆಯವರೆಗೂ. ಪಾಸಿಟಿವ್ ಥಿಂಕಿಂಗ್ ಭಾಳ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರ. ಸೊ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಏನು, ಹಾರ್ಟ್ ಫೇಲ್ಯೂರ್ ಅಂತ ಹೇಳಿದ್ರೆ ಏನು, ಇದಕ್ಕೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ಕಾರಣ ಆಗುತ್ತೆ, ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ. ಸೊ ಈಗಿನ ಲೈಫ್ ಸ್ಟೈಲ್ ಹಿಂದೆಗಿಂತ ಕಂಪೇರ್ ಮಾಡಿ ನೋಡಿದಾಗ ನಮಗೆ ಹೆಚ್ಚು ನಾವು ನೋಡ್ಬೇಕಾದ್ರೆ ಸ್ಟ್ರೆಸ್ ಅಥವಾ ಒತ್ತಡನೇ ಜಾಸ್ತಿ ಆಗಿರೋದ್ರಿಂದಾಗಿ ಅದೇ ಮುಖ್ಯ ಕಾರಣ ಆಗುತ್ತೆ ಅಂತ ನೀವು ಹೇಳಿರೋ ಹಾಗೆ. ಸೊ ಆ 3S ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಹಾರ್ಟ್ ಹೆಲ್ತನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.